ನಮಸ್ಕಾರ ವೀಕ್ಷಕರಿಗೆ ವಿಶೇಷ ಸೂಚನೆ. ಇನ್ ಕೇಬಲ್ ಈಗ ಮೆಟ್ರೋಕಾಸ್ಟ್ ಟಿವಿ ನೆಟ್ವರ್ಕ್ ಆಗಿದ್ದು ಸಿಬಿಎನ್ ಚಾನೆಲ್ ಈಗ ಬದಲಾದ ಹೆಸರಿನೊಂದಿಗೆ ಬಿಜೆಪಿ ಚಾನೆಲ್ ಆಗಿದೆ. ವಾರ್ತೆಗಳ ಪ್ರಯೋಜಕರು. ನಮಸ್ತೆ. ನಮ್ಮಲ್ಲಿ ಎಲ್ಲಾ ರೀತಿಯ ಆಭರಣಗಳ ಅತ್ಯುತ್ತಮ ಸಂಗ್ರಹವಿದ್ದು 916 ಹಾಲ್ಮಾರ್ಕ್ ಡಿಸೈನ್ಗಳು, ವೆರೈಟಿ ಡಿಸೈನ್ಗಳು ಹಾಗೆ ಟ್ರೆಡಿಷನಲ್ ಇಂದ ಹಿಡಿದು ಮಾಡರ್ನ್ ವರೆಗೂ ಎಲ್ಲಾ ರೀತಿಯ ಡಿಸೈನ್ಗಳು ನಮ್ಮಲ್ಲಿ ಲಭ್ಯವಿದೆ. ಕೆಟಿಬಿ ಜುವೆಲ್ ಪ್ಯಾಲೇಸ್, ಸ್ಟೇಷನ್ ರೋಡ್, ರಾಯಚೂರು. ನಮ್ಮ ವತಿಯಿಂದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ರಾಯಚೂರು ರಕ್ತನಿಧಿ ಕೇಂದ್ರ. ರಕ್ತದ ಅವಶ್ಯಕತೆ ಇದ್ದಲ್ಲಿ ಕರೆ ಮಾಡಿ. ಸ್ಥಳ ರಕ್ತನಿಧಿ ಕೇಂದ್ರ, ಮೊದಲನೆಯ ಮಹಡಿ, ವೀರಶೈವ ಕಲ್ಯಾಣ ಮಂಟಪ, ರಾಯಚೂರು. ಒಂದು ನಿಮಿಷ. ಆಟೋ ಬಸ್ಗಳಿಗೆ ಕಾದು ಸುಸ್ತಾಗಿದ್ದೀರಾ? ಕಡಿಮೆ ದರ ಮತ್ತು ಆರಾಮದಾಯಕ ಪ್ರಯಾಣಕ್ಕೆ ಇಂದೇ ಡೌನ್ಲೋಡ್ ಮಾಡಿಕೊಳ್ಳಿ 369cab.com. ಸ್ಥಳ ಅನುಷಾ ಕಾಂಪ್ಲೆಕ್ಸ್, ಫಸ್ಟ್ ಫ್ಲೋರ್, ನವೋದಯ ಮೆಡಿಕಲ್ ಕಾಲೇಜ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, Patel Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Ghee, Sri Raghavendra Tuppa, SAK Convention Hall. Book now, flat 50% discount. Save of the season. With luxury rooms, faculty, fully centralized AC halls, wide parking areas, facilities. Visit SAK Convention Hall, Shekhar Nagar, IB Road, Raichur. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. 65 ಮರಳು ಬ್ಲಾಕ್ಗಳ ಹರಾಜಿಗೆ ಮುಂದಾಗಿರುವ ಜಿಲ್ಲಾಡಳಿತದ ಕ್ರಮ ಖಂಡನೀಯ. ರಾಘವೇಂದ್ರ ಕುಷ್ಟಗಿ. ಸದಸ್ಯರನ್ನು ಪರಿಗಣಿಸದೆ ಗ್ರಾಮ ಪಂಚಾಯತ್ ಕ್ರಿಯಾ ಯೋಜನೆ, ಚಂದಮ್ಮ ಆರೋಪ. ಹರಿಜನವಾಡದಲ್ಲಿ ಪೂರ್ಣಗೊಳ್ಳದ ಸ್ಲಂ ಬೋರ್ಡ್ ಮನೆಗಳು, ಶಾಸಕರ ನಡೆ ಖಂಡನೀಯ. ಎನ್ಎಂ ಮೈತ್ರಿಕರ್. ರಾಯಚೂರು ಜಿಲ್ಲಾ ನಗರ ಕೇಂದ್ರ ಗ್ರಂಥಾಲಯಕ್ಕೆ ಜಿಲ್ಲಾಧಿಕಾರಿಗಳು ದಿಢೀರ್ ಭೇಟಿ, ಪರಿಶೀಲನೆ. ವಿದ್ಯುತ್ ಬೆಲೆ ಏರಿಕೆ ವಿರೋಧಿಸಿ ಸಿಪಿಐಎಂಎಲ್ ಲಿಬರೇಷನ್ ಪ್ರತಿಭಟನೆ. ಮೆಥಡಿಸ್ಟ್ ಚರ್ಚ್ ಮತ್ತು ಬಾಲ್ಡ್ವಿನ್ ಶಾಲಾ ವಿದ್ಯಾಸಂಸ್ಥೆಯ ಮಾಜಿ ಮುಖ್ಯಸ್ಥ ಎನ್ಎಲ್ ಖರ್ಗೆ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಪ್ರತಿಭಟನೆ. ನೈಜ ಸಾಗುವಳಿದಾರರಿಗೆ ಭೂಮಿ ಪಟ್ಟ ಮಾಡಲು ದಲಿತ ಸೇನೆ ಮನವಿ. ಬೀದಿ ನಾಯಿಗಳ ದಾಳಿಯಿಂದ ಬಾಲಕಿಗೆ ಗಂಭೀರ ಗಾಯ, ಪರಿಸ್ಥಿತಿ ಚಿಂತಾಜನಕ. ಮತ್ತು ವಿದ್ಯುತ್ ತಂತಿ ತಗುಲಿ 3 ಎಮ್ಮೆಗಳ ಸಾವು. ವಾರ್ತೆಗಳ ವಿವರ. ಜಿಲ್ಲೆಯ ತುಂಗಭದ್ರಾ ಹಾಗೂ ಕೃಷ್ಣಾ ನದಿ ಪಾತ್ರದಲ್ಲಿರುವ 12 ಮರಗಳು ಬ್ಲಾಕ್ಗಳನ್ನು ನಿರ್ವಹಣೆ ಮಾಡಲು ಆಗದ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಇದೀಗ 65 ಬ್ಲಾಕ್ಗಳನ್ನು ಹರಾಜು ಮಾಡಿ 5 ವರ್ಷಗಳ ಅವಧಿಗೆ ಗುತ್ತಿಗೆ ನೀಡಲು ಮುಂದಾಗಿರುವುದು ಖಂಡನೀಯ. ಕೂಡಲೇ ಗುತ್ತಿಗೆ ನೀಡುವ ನಿರ್ಣಯವನ್ನು ಮರುಪರಿಶೀಲಿಸಿ ಟೆಂಡರ್ ಪ್ರಕ್ರಿಯೆಯನ್ನು ಮುಂದೂಡಬೇಕು ಹಾಗೂ ಜಿಲ್ಲೆಯಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ತಡೆಗಟ್ಟಲು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಜನಸಂಗ್ರಾಮ್ ಪರಿಷತ್ ಸಂಸ್ಥಾಪಕ ಅಧ್ಯಕ್ಷ ರಾಘವೇಂದ್ರ ಕುಷ್ಟಗಿ ಹೇಳಿದರು. ಜಿಲ್ಲೆಯ ತುಂಗಭದ್ರಾ ಹಾಗೂ ಕೃಷ್ಣಾ ನದಿ ಪಾತ್ರದಲ್ಲಿರುವ 12 ಮರಳು ಬ್ಲಾಕ್ಗಳನ್ನು ನಿರ್ವಹಣೆ ಮಾಡಲು ಆಗದ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಇದೀಗ 65 ಬ್ಲಾಕ್ಗಳನ್ನು ಹರಾಜು ಮಾಡಿ 5 ವರ್ಷಗಳ ಅವಧಿಗೆ ಗುತ್ತಿಗೆ ನೀಡಲು ಮುಂದಾಗಿರುವುದು ಖಂಡನೀಯ. ಕೂಡಲೇ ಗುತ್ತಿಗೆ ನೀಡುವ ನಿರ್ಣಯವನ್ನು ಮರುಪರಿಶೀಲಿಸಿ ಟೆಂಡರ್ ಪ್ರಕ್ರಿಯೆಯನ್ನು ಮುಂದೂಡಬೇಕು ಹಾಗೂ ಜಿಲ್ಲೆಯಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ತಡೆಗಟ್ಟಲು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಜನಸಂಗ್ರಾಮ್ ಪರಿಷತ್ ಸಂಸ್ಥಾಪಕ ಅಧ್ಯಕ್ಷ ರಾಘವೇಂದ್ರ ಕುಷ್ಟಗಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಜಿಲ್ಲೆಯಲ್ಲಿ ಜನಪ್ರತಿನಿಧಿಗಳ ಛೇಲಗಳಿಂದ ಅಕ್ರಮ ಗಣಿಗಾರಿಕೆ ನಡೆಯುತ್ತಿದ್ದು, ಮರಳು ಗಣಿಗಾರಿಕೆ ಪರವಾನಗಿ ಪಡೆದ ಗುತ್ತೇದಾರರು ನದಿ ಪಾತ್ರದಲ್ಲಿ 2-3 ಅಡಿ ಮರಳನ್ನು
ತೆಗೆಯಬೇಕೆಂಬ ನಿಯಮವಿದೆ. ಜೊತೆಗೆ ಪ್ರತಿ ಬ್ಲಾಕ್ನಲ್ಲಿ ಇಂತಿಷ್ಟೇ ಮರಳನ್ನು ತೆಗೆಯಬೇಕೆಂಬ ನಿಯಮವಿದ್ದು, ಆದರೆ ಗುತ್ತೇದಾರರು ಲಕ್ಷಾಂತರ ಟನ್ಗಳಷ್ಟು ಮರಳನ್ನು ತೆಗೆದು ಪ್ರಕೃತಿಯ ಸಂಪನ್ಮೂಲವನ್ನು ಲೂಟಿ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದರು. 15 ಟನ್ ಪರವಾನಗಿ ಪಡೆದು ಅಷ್ಟೇ ಪ್ರಮಾಣದ ರಾಯಲ್ಟಿ ಕಟ್ಟಿ ಭಾರಿ ವಾಹನಗಳಲ್ಲಿ 50 ಮೆಟ್ರಿಕ್ ಟನ್ ಮರಳು ಸಾಗಾಣಿಕೆಯಾಗುತ್ತಿದೆ. ಮರಳು ಸಾಗಾಣಿಕೆ ವಾಹನಗಳಿಗೆ ನಂಬರ್ ಪ್ಲೇಟ್ಗಳೇ ಇರುವುದಿಲ್ಲ. ಈ ಬಗ್ಗೆ ಆರ್ಟಿಒ ಅಧಿಕಾರಿಗಳು ಹಾಗೂ ಪೊಲೀಸರು ಕಣ್ಣಿದ್ದು ಜಾಣ ಕೂಡರಂತೆ ವರ್ತಿಸುತ್ತಿದ್ದು, ಕೃಷ್ಣಾ ಮತ್ತು ತುಂಗಭದ್ರಾ ನದಿ ಪಾತ್ರಗಳಲ್ಲಿ ಕಾನೂನು ಬಾಹಿರ ರಸ್ತೆಗಳನ್ನು ನಿರ್ಮಾಣ ಮಾಡಲು ಅನುಕೂಲ ಮಾಡಿಕೊಡುತ್ತಿದ್ದಾರೆ ಎಂದರು. ಮರಳು ಸಾಗಾಣಿಕೆ ಬೆಳಿಗ್ಗೆ 6 ರಿಂದ ಸಂಜೆ 6 ಗಂಟೆವರೆಗೆ ಮಾತ್ರ ಅವಕಾಶವಿದ್ದು, ಆದರೆ 24 ಗಂಟೆಯೂ ಕೂಡ ಮರಳು ಸಾಗಾಣಿಕೆ ಮಾಡಲಾಗುತ್ತಿದ್ದು, ಇದು ಜಿಲ್ಲಾ ಟಾಸ್ಕ್ ಫೋರ್ಸ್ ವಿಫಲತೆಯಾಗಿದೆ. ಮರಳು ಸಾಗಾಣಿಕೆ ಮಾಡುವ ಲಾರಿಗಳಿಗೆ ಜಿಪಿಎಸ್ ಅಳವಡಿಸಿ ಲಾರಿಗಳ ಮೇಲೆ ನಿಗಾ ಇಡಬೇಕಿತ್ತು. ಜೊತೆಗೆ ಎಲ್ಲಾ ಸ್ಟಾಕ್ ಯಾರ್ಡ್ಗಳಲ್ಲಿ ಸಿಸಿ ಕ್ಯಾಮೆರಾ ಕೂಡ ಅಳವಡಿಸಬೇಕಿತ್ತು. ಆದರೆ ಈ ನಿಯಮ ಎಲ್ಲಿಯೂ ಪಾಲನೆಯಾಗುತ್ತಿಲ್ಲ ಎಂದು ದೂರಿದರು. ಅಕ್ರಮ ಮರಳು ಗಣಿಗಾರಿಕೆ ತಡೆಯಲು ನಿಯೋಜನೆಯಾದ ಮತ್ತು ಕಾರ್ಯನಿರ್ವಹಿಸಿದ ಅಧಿಕಾರಿಗಳ ಮೇಲೆ ಲಾರಿ ಹತ್ತಿಸುವ ಘಟನೆಗಳು, ಹೋರಾಟ ಮಾಡುವ ಸಾಮಾಜಿಕ ಕಾರ್ಯಕರ್ತರ ಮೇಲೆ ದಾಳಿಗಳು, ಬೆದರಿಕೆಗಳು ಕೇಳಿಬಂದಿವೆ. ಈ ಎಲ್ಲಾ ಘಟನೆಗಳ ಬಗ್ಗೆ ಗಮನಕ್ಕೆ ಇರುವ ಪೊಲೀಸ್ ಅಧಿಕಾರಿಗಳಾಗಲಿ ಜಿಲ್ಲಾಧಿಕಾರಿಗಳಾಗಲಿ ಯಾವುದೇ ಕ್ರಮಕ್ಕೆ ಮುಂದಾಗುತ್ತಿಲ್ಲ. ಇತ್ತೀಚೆಗೆ ಮಾನ್ವಿ ಠಾಣಾ ವ್ಯಾಪ್ತಿಯಲ್ಲಿ 18 ಲಾರಿಗಳನ್ನು ವಶಪಡಿಸಿಕೊಳ್ಳಲಾಗಿದ್ದು, ಅವುಗಳ ಪ್ರಕರಣವನ್ನು ಮುಚ್ಚಿ ಹಾಕುವ ಸಾಧ್ಯತೆಗಳಿವೆ ಎಂದು ತಿಳಿಸಿದರು. ಅಕ್ರಮ ಮರಳು ಗಣಿಗಾರಿಕೆ ವಿರುದ್ಧ ನಿರಂತರ ಹೋರಾಟ ಮಾಡ್ತಾ ಬಂದಿದೆ. ಬಹಳ ಸಂಕೋಚದಿಂದ, ಬೇಸರದಿಂದ ಹೇಳೋ ಮಾತು ಅಂದರೆ, ನಾವು ಈ ಹೋರಾಟದಲ್ಲಿ ಯಶಸ್ವಿಯಾಗಿಲ್ಲ ಅನ್ನೋದು ಬಹಳ ಸತ್ಯ. ನಾವು ಏನೇ ಪ್ರಯತ್ನ ಮಾಡಿದ್ರು ತುಂಬ ಬಲಿಷ್ಠ ಜನಪ್ರತಿನಿಧಿಗಳ ಚೇಲಾಗಳ ಒಂದು ಕಾರಣದಿಂದ ನಡೀತಿರ್ತಕ್ಕಂಥ ಈ ಅಕ್ರಮ ಮರಳು ಗಣಿಗಾರಿಕೆ ಏನಿದೆ, ಅದನ್ನು ಇದುವರೆಗೂ ನಮಗೆ ತಡೆಗಟ್ಟಲಿಕ್ಕೆ ಸಾಧ್ಯ ಆಗಿದೆ. ಆದರೆ ನಾವು ಹೋರಾಟಗಾರರು ನಾಯಿ ಇದ್ದಂಗೆ ನಾವು ಸುಮ್ಮನೆ ಕೂಡಂಗಿಲ್ಲ. ನಾವು ಕಳ್ಳರು ಬಂದಾರ ಅಂದ್ಕೂಡಲೇ ಕಳ್ಳರು ನೋಡಿ ಒದರ್ತೀವಿ. ಜನರನ್ನು ಎಚ್ಚರ ಮಾಡಲಿಕ್ಕೆ, ಸರ್ಕಾರವನ್ನು ಎಚ್ಚರ ಮಾಡಲಿಕ್ಕೆ ಕಾವಲು ನಾಯಿ ಥರ ನಾವು ಬೊಗಳ್ತೀವಲ್ರಿ, ಒದರ್ತೀವಲ್ರಿ, ಏನಾರ ಅನ್ರಿ, ಅದು ಸತ್ಯ. ಅದೇ ಥರ ಇವತ್ತು ಪುನಃ ಮತ್ತೆ ಒಂದು ಗಂಭೀರವಾದಂಥ ವಾತಾವರಣವನ್ನು ಸೃಷ್ಟಿ ಮಾಡಲಿಕ್ಕೆ ಜಿಲ್ಲಾಡಳಿತ ಮುಂದಾಗಿರೋ ಹಿನ್ನೆಲೆ ಒಳಗೆ ನಾವು ನಮ್ಮ ಕೆಲಸವನ್ನು ನಾವು ಮಾಡ್ತಾ ಇರ್ತೀವಿ. ಅಪಾಯವನ್ನು ಗುರುತಿಸಿ ಒಂದು ಎಚ್ಚರಿಕೆಯ ಕರೆಗಂಟಿಯನ್ನು ಕೊಡ್ತೀವಿ. ನೀವೇನು ಮಾಡ್ತೀರಿ, ನಿಮ್ಮ ಕೈಲೇ ಏನಾಗ್ತದೆ ಅಂದರೆ, ಖಂಡಿತ ಈ ಒಂದು ದುಷ್ಟ ವ್ಯವಸ್ಥೆಯೊಳಗೆ ನಾವು ಹೋರಾಟಗಾರರು ಕೇವಲ ಹೋರಾಟ ಮಾಡಿ ಒಂದು ದಾಖಲೆ ಮಾಡಬಹುದೇ ವಿನ ಯಶಸ್ವಿ ಆಗ್ತಕ್ಕಂಥ ಪರಿಸ್ಥಿತಿಗಳು ಇಲ್ಲ ಅನ್ನೋದನ್ನು ಬಹಳ ದುಃಖದಿಂದ ಹೇಳ್ತಾ, ಇವತ್ತು ನಮ್ಮ ವಿಷಯಕ್ಕೆ ನಾನು ಬರ್ತಾ ಇದ್ದೆ. ಮೊದಲ ನಮ್ಮ ತುಂಗಭದ್ರಾ ಮತ್ತು ಕೃಷ್ಣಾ ನದಿ ಪಾತ್ರದಲ್ಲಿ ಒಂದು 12-13 ಇವನ್ನ ಗುತ್ತಿಗೆ ಕೊಟ್ಟಿದ್ದು ಬ್ಲಾಕ್ಗಳನ್ನು. ಒಂದೊಂದು ಬ್ಲಾಕಿಗೆ 10 ರಿಂದ 12 ಎಕರೆ ಪ್ರದೇಶದಲ್ಲಿ ಅವರು ಗಣಿಗಾರಿಕೆಯನ್ನು ಮಾಡಬೇಕು. 2 ಅಡಿಯಿಂದ 3 ಅಡಿವರೆಗೆ ಮಾತ್ರ ಮರಳನ್ನು ತೆಗಿಬೇಕು ಅನ್ನೋ ಕಂಡೀಷನ್ ಮೇಲೆ ಅವರು 50,000 ಮೆಟ್ರಿಕ್ ಟನ್, ಇದರಲ್ಲಿ ಇದೇ ಇರೋ ಅಂಶಗಳನ್ನು ಹೇಳ್ತೀನಿ, ಅದರಾಗ ಇದ್ದದ್ದನ್ನು ನೀವು ನೋಡ್ಕೊಳ್ತೀವಿ. 50,000 ಮೆಟ್ರಿಕ್ ಟನ್ ಪ್ರತಿ ಬ್ಲಾಕ್ನಿಂದ ತೆಗೆದು ಮಾರಾಟ ಮಾಡಲಿಕ್ಕೆ, ಅದಕ್ಕೆ ರಾಯಲ್ಟಿ ಕಟ್ಟಲಿಕ್ಕೆ ಸರ್ಕಾರ ಇವರಿಗೆ ಗುತ್ತಿಗೆ ಕೊಟ್ಟಿತ್ತು. ಇವತ್ತರೆಗೂ ಅಧಿಕೃತವಾಗಿ ಯಾವುದೇ ಬ್ಲಾಕ್ನಲ್ಲಿ 50,000 ಮೆಟ್ರಿಕ್ ಟನ್ ಮರಳನ್ನು ತೆಗೆದ ಅದಕ್ಕೆ ರಾಯಲ್ಟಿನ ಕಟ್ಟಿಲ್ಲ. ಆದರೆ ಲಕ್ಷಾಂತರ ಟನ್ ಮರಳನ್ನು ಅಕ್ರಮವಾಗಿ ಸಾಗಾಣಿಕೆ ಮಾಡಿ, ಒಂದು ಅಧ್ಯಯನದ ಪ್ರಕಾರ
ಈ 15 ವರ್ಷದೊಳಗೆ 10,000 ಕೋಟಿಯಷ್ಟು ಮರಳು ಈ ಎರಡೂ ನದಿಗಳಿಂದ ಅಕ್ರಮ ಆಗಿದೆ ಅಂತಕ್ಕಂಥ ತಜ್ಞರ ಅಭಿಪ್ರಾಯ ಇದೆ. ನಮ್ಮ ವರ್ಷಕ್ಕೆ 5,000 ಕೋಟಿ HKDB ಫಂಡ್ ಕೊಡ್ತಾರೆ. ಇದು 10,000 ಕೋಟಿ ಲೂಟಿ ಆಗಿದೆ. ಇದನ್ನ ಕಣ್ಣು ಮುಚ್ಕೊಂಡು ಕೊಡ್ತಾರೆ. ಈ ಲೂಟಿ ಮಾಡೋರು ಯಾರು ಸಾಮಾನ್ಯರಲ್ಲ, ನಮ್ಮ ಜನಪ್ರತಿನಿಧಿಗಳ ಹಿಂದೆ ಪ್ರತಿನಿತ್ಯ ಅಡ್ಡಾಡ್ತಕ್ಕಂಥ ಜನದ್ರೋಹಿ ರಾಜಕೀಯ ಕಾರ್ಯಕರ್ತರೇ ಇದ್ದಾರೆ ಅನ್ನೋದನ್ನ ಯಾವ ಮುಲಾಜಿ ಇಲ್ಲೇ ನಾ ಹೇಳ್ತಾ ಇದ್ದೀನಿ. ಅವು ಎಲ್ಲ ಇವತ್ತಿನ ದಿವಸ ನಮ್ಮ ರಾಜಕಾರಣಿಗಳ ಭವ್ಯ ಬಂಗಲೆಗಳು, ಸ್ಟೇಷನ್ ರೋಡ್ ತುಂಬ ಶಾಪಿಂಗ್ ಕಾಂಪ್ಲೆಕ್ಸ್ಗಳು, ಲಾಜಿಂಗ್ಗಳು, ನೂರಾರು ಬ್ರ್ಯಾಂಡಿ ಶಾಪ್ ಲೈಸೆನ್ಸ್ಗಳು, ಇದರ ಲಾಭದಿಂದ ನಮ್ಮ ರಾಜಕಾರಣಿಗಳು ಮತ್ತು ಅವ್ರ ಚೀಲಾಗಳು ಎಂಜಾಯ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೀವು ಅರ್ಥ ಮಾಡ್ತೀವಿ. ಎಲ್ಲದನ್ನು ಬರೀಲಿಕ್ಕಾಗೋದಿಲ್ಲ, ಆದರೆ ಇದು ಒಂದು ರೆಫರೆನ್ಸ್ಗೆ ನಾನು ನಿಮ್ಮ ಸಮಕ್ಷಮ ಕೇಳ್ತಾ ಇದ್ದೀನಿ. ಈಗ 11/2/2025 ಜಿಲ್ಲಾಡಳಿತ ಒಂದು ಮೀಟಿಂಗ್ ಮರಳು ಸಮಿತಿ ಅಂತ ಮಾಡಿ, ಆ ಮರಳು ಸಮಿತಿಯ ಮೂಲಕ 65 ಬ್ಲಾಕ್, 16 ಬ್ಲಾಕ್ಗಳ ಪರಿಸ್ಥಿತಿನೇ ಹಿಂದಿದೆ. ಈಗ 65 ಬ್ಲಾಕ್ಗಳನ್ನು ಹರಾಜು ಹಾಕಲಿಕ್ಕೆ, ಟೆಂಡರ್ ಕರೀಲಿಕ್ಕೆ ಒಂದು ಸಿದ್ಧತೆಯನ್ನು ಮಾಡಿದ್ದಾರೆ. ಹೋಸಂತೆ ಟೆಂಡರ್ ಹಾಕಿದವರು ನಮ್ಮ ಜಿಲ್ಲೆಯವರು ಯಾರು ಇದ್ದಿದ್ದಿಲ್ಲ. ಅವನ್ಯಾರು ವೆಂಕಟೇಶ್ ಅವನ ಹೆಸರಿನ ಅಡ್ರೆಸ್ ವೆಂಕಟೇಶ್ ದೊಡ್ಡಮನಿ ಮತ್ತು ಯಾದಗಿರಿ ಜಿಲ್ಲೆಯವರು ಒಂದಿಷ್ಟು ಜನ ಇದ್ರು. ಆ ವೆಂಕಟೇಶ್ ದೊಡ್ಡಮನಿ ಅನ್ನೋ ಹುಬ್ಬಳ್ಳಿ ಧಾರವಾಡ ಕರೆಯವ ಅವ ಒಂದು ದಿವಸ ಇಲ್ಲಿ ಬಂದಿಲ್ಲ. ಅವೆಲ್ಲ ನಮ್ಮ ದೇವದುರ್ಗ, ರಾಯಚೂರು ತಾಲೂಕು, ಮಾನ್ವಿ ತಾಲೂಕಿನ ಈ ಹಗಲು ದರೋಡೆಕೋರರು ಏನಿದ್ದಾರೆ, ಈ ಹಗಲು ದರೋಡೆಕೋರರಿಗೆ ಉಪಗುತ್ತಿಗೆಯನ್ನು ಕೊಟ್ಟಿದ್ದರು. ಈ ಉಪಗುತ್ತಿಗೆದಾರರೇ ಮಾಡಿದ್ರು. ಈ ಉಪಗುತ್ತಿಗೆದಾರರು ಎಷ್ಟು ಬಲಿಷ್ಠ ಅಂದರೆ, ಒಬ್ಬ ರೆವೆನ್ಯೂ ಆಫೀಸ್. ಈ ಸಂದರ್ಭದಲ್ಲಿ ಪರಿಷತ್ತಿನ ವಿಭಾಗೀಯ ಕಾರ್ಯದರ್ಶಿ ಭೀಮರಾಯ ನಾಯಕ್ ಜರದಬಂಡಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಖಾಜಾ ಅಸ್ಲಂ, ಪ್ರಮುಖರಾದ ಜಾನ್ ವೆಸ್ಲಿ, ಪರಪ್ಪ ನಾಗೋಲಿ ಸೇರಿದಂತೆ ಇತರರಿದ್ದರು. ಮಸ್ಕಿ ತಾಲೂಕಿನ ತೋರಣದಿನ್ನಿ ಗ್ರಾಮ ಪಂಚಾಯಿತಿಯಲ್ಲಿ ಕಾಮಗಾರಿಗಳ ಕ್ರಿಯಾ ಯೋಜನೆ ಹಾಗೂ ಬಿಲ್ ಪಾಸ್ ಮಾಡಲು ಅಧ್ಯಕ್ಷರು ಮತ್ತು ಪಿಡಿಒ ಸದಸ್ಯರನ್ನು ಪರಿಗಣಿಸುತ್ತಿಲ್ಲ ಎಂದು ಪಂಚಾಯಿತಿ ಸದಸ್ಯೆ ಚಂದಮ್ಮ ಆರೋಪಿಸಿದರು. ಮಸ್ಕಿ ತಾಲೂಕಿನ ತೋರಣದಿನ್ನಿ ಗ್ರಾಮ ಪಂಚಾಯಿತಿಯಲ್ಲಿ ಕಾಮಗಾರಿಗಳ ಕ್ರಿಯಾ ಯೋಜನೆ ಹಾಗೂ ಬಿಲ್ ಪಾಸ್ ಮಾಡಲು ಅಧ್ಯಕ್ಷರು ಮತ್ತು ಪಿಡಿಒ ಸದಸ್ಯರನ್ನು ಪರಿಗಣಿಸುತ್ತಿಲ್ಲ ಎಂದು ಪಂಚಾಯಿತಿ ಸದಸ್ಯೆ ಚಂದಮ್ಮ ಆರೋಪಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ತೋರಣದಿನ್ನಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗೋಗಿ, ಹೆಬ್ಬಾಳ, ಮಲ್ಕಾಪುರ ಹಾಗೂ ತೋರಣದಿನ್ನಿ ಗ್ರಾಮಗಳು ಬರುತ್ತವೆ. ಗ್ರಾಮ ಪಂಚಾಯಿತಿಯಿಂದ ರೂಪಿಸಲಾಗುವ ಕ್ರಿಯಾ ಯೋಜನೆಗಳು, ಕಾಮಗಾರಿ ಬಿಲ್ಗಳನ್ನು ಪಾಸ್ ಮಾಡುವುದು ಸೇರಿದಂತೆ ಪಂಚಾಯಿತಿ ಕಾರ್ಯಗಳಿಗೆ ಪಂಚಾಯಿತಿ ಅಧ್ಯಕ್ಷ ಈರಪ್ಪ ಹಾಗೂ ಪಿಡಿಒ ತಿಮ್ಮಪ್ಪ ಸೇರಿ ಕೆಲವು ಸದಸ್ಯರನ್ನು ಮಾತ್ರ ಪರಿಗಣಿಸುತ್ತಿದ್ದು, ಉಳಿದ ಸದಸ್ಯರು ಈ ಬಗ್ಗೆ ಕೇಳಿದರೆ ಮಹಿಳಾ ಸದಸ್ಯರನ್ನು ನಿಂದಿಸುತ್ತಿದ್ದಾರೆ ಎಂದು ತಿಳಿಸಿದರು. ಈ ಬಗ್ಗೆ ಹಲವು ಬಾರಿ ಮಸ್ಕಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಅಮರೇಶ್ ಯಾದವ್ ಅವರಿಗೆ ದೂರು ಸಲ್ಲಿಸಲಾಗಿದೆ. ಆದರೆ ಯಾವುದೇ ಕ್ರಮಕ್ಕೆ ಮುಂದಾಗಿಲ್ಲ. ಈ ವಿಚಾರವನ್ನು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಪಂಚಾಯತ್ ರಾಜ್ ಇಲಾಖೆಯ ಆಯುಕ್ತರಿಗೂ ದೂರು ಸಲ್ಲಿಸಲಾಗಿದೆ ಎಂದು ಹೇಳಿದರು. ಕೂಡಲೇ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಅಧ್ಯಕ್ಷರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಈಗಾಗಲೇ ರೂಪಿಸಲಾದ ಕ್ರಿಯಾ ಯೋಜನೆಗಳನ್ನು ರದ್ದುಗೊಳಿಸಬೇಕು ಎಂದು ಆಗ್ರಹಿಸಿದರು. ಬಂದ್ರೂ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ನಾವು ಏನು ಕೇಳಿದ್ರು ಏನು ರೆಸ್ಪಾನ್ಸ್ ಮಾಡಲ್ಲ. ನಮ್ಗೆ ಅದು ನಮ್ಮ ಹೆಣ್ಮಕ್ಳಿಗೆ ಏನು ಗೊತ್ತಿಲ್ಲ ಅಂತಲೇ ನಮ್ಗೆ ಗದರಿಸಿ ಹಿಂದಕ್ಕೆ ಬಿಡ್ತಾರೆ. ಇಲ್ಲಾಂದ್ರೆ ನಮ್ಮ ಪಕ್ಕದಾಗಿದ್ದವ್ರನ್ನ ಚೂಬಿಡ್ತಾರೆ ನಮ್ಗೆ. ಹಂಗಾಗಿ ಅವರು ನಮ್ಮ ಮಾತುಗಳು ನಿಲ್ಲಿಸ್ಬಿಡ್ತಾರೆ. ಸರ್ ನಮ್ಮದು ಏನು ಮಾಡ್ಕೋಬೇಕು ಅದೆಲ್ಲ ಮಾಡ್ಕೊತಾರೆ ಅವರು. ನಾವೇನೈತೆ ಅದನ್ನು ಮಾಡಬಾರ್ದ್ರಿ, ಬೇಡ ಬೋಗಸ್ ಬರ್ಬಾರ್ದ್ರಿ ಅಂತ ಹೇಳಿ ನಾವು ಕೇಳಿದ್ರೆ ನಮ್ಗೆ ಮತ್ತೆ ನೀವು ಏನು ಕೇಳೋದಿಲ್ಲ, ನಮ್ಗೆ ಮೆಜಾರಿಟಿ ಐತೆ, ನೀವು ಬಂದ್ರೆ ಬರ್ರಿ, ಬರ್ಲಿಲ್ಲ, ಸಂಬಂಧ ಇಲ್ಲ ನೀವು ಅಂತ ಪಿಡಿಒ ಸರ್ ನಮ್ಗೆ ಮಾತಾಡ್ತಾರೆ. ಅಲ್ಲಿ ನಾವು 3 ದಿನ ಉಪವಾಸ ಸತ್ಯಾಗ್ರಹ ನಾವು ಮಾಡಿದ್ವಿ, ಧರಣಿ ಹಾಕಿದ್ವಿ. ನಾವು ಮಸ್ಕಿಲಿ ಪಂಚಾಯತ್ ಮುಂದೆ ಹಾಕಿದ್ರೆ ಅಲ್ಲಿ ಅವ್ರು ಏನಂತರು, ಎಲ್ಲ ರೀತಿ ಒಪ್ಪಿಗೆಂದು ನಾವು ಮಾಡ್ಕೊಂತ ಒಪ್ಪಿಗೆಂದು ನಮ್ಮನ್ನು ಕಳಿಸಿದ್ರು. ಅಲ್ಲಿ ಪಿಡಿಒ ಸರ್ ಕೂಡ ಬಂದು ಸಾಕು ಒಪ್ಪಿಗೆಂದು. ಇಲ್ಲಿ ನಾವು ಮೀಟಿಂಗ್ನಲ್ಲಿ ಮನೆ ಕೇಳ್ಬೇಕಾದ್ರೆ ನಾನು ಅಲ್ಲೇನು ರೈಟಿಂಗೇ ಕೊಟ್ಟಿದ್ದೆ, ನಿಮ್ಗೆ ಕೊಟ್ಟಿಲ್ಲ. ನಾನು ಏನು ಮಾಡ್ಬೇಕು ಅದು ಮಾಡ್ತೀನಿ.
ನೀವೇನು ಕೇಳಕ್ಕಂತ ನನಗೆ ಡೈರೆಕ್ಟಾಗಿ ನಮಗೆ ಮಾತಾಡೋರಿ ಮೀಟಿಂಗ್ನಾಗ. ಅದು ಅಲ್ಲಿ ರೆಕಾರ್ಡ್ ಆಗ್ತಂತೇಳಿ ಒಂದು ಮಾತಾಡ್ತಾನ, ಮತ್ತು ಹೊರಗಡೆ ಬಂದ್ರೆ ಒಂದು ಮಾತಾಡ್ತಾನೆ. ಅಲ್ಲಿ ಏನು ನಮಗೆ ಹಸ್ಬೆಂಡ್ ಸಂಬಂಧ ಇಲ್ಲ. ನಾವು ಮೆಂಬರ್ ನಮ್ಮನ್ನು ಗೆಲ್ಲಿಸಿ ಜನ ಕಳಿಸ್ಯಾರ ಅನ್ನೋದು ಅವ್ರಿಗಿಲ್ಲ. ಅಸಲು ನಾವು ಏನು ಅಂತ ಕೇಳಿದ್ರು ನಮ್ಗಂತೂ ರೆಸ್ಪಾನ್ಸ್ ಇಲ್ಲ. ಅಲ್ಲಿ ಏನು ಮಾತಾಡಿದ್ರು ನಮ್ಗೆ ಬೆಲೆ ಇಲ್ಲಕ್ಕಾಗೈತ್ರಿ. ಅವರು ಮಸ್ಕಿ ಅವರು ಇವತ್ತು ಬಿಡಾಗಿ ಅವರು ನಮ್ಗೇನು ಗೊತ್ತಿಲ್ಲ ಅಂತ ಅವ್ರು ಹಾಗೆ ಹೇಳ್ತಾರೆ. ಸರ್ ನೀವೇ ದೊಡ್ಡವ್ರು ಹಿಂಗಂದ್ರೆ ನಮ್ಗೆ ಹೆಂಗಂತ ಕೇಳಿದ್ರು ಕೂಡ ಅವ್ರು ಇಲ್ಲ ನಮ್ಗೆ ಗೊತ್ತಿಲ್ಲ ಕ್ರಿಯೇಷನ್ ರೀ ಗೊತ್ತಿಲ್ಲ ಮಾಡ್ತಾರೆ. ನಮ್ಗೇನು ಗೊತ್ತೇ ಇಲ್ಲ, ನಮ್ಗೆ ಹೇಳೇ ಇಲ್ಲ. ಅಧ್ಯಕ್ಷ PDO ಇಬ್ಬರೇ ಸೇರಿ ಕ್ರಿಯೇಷನ್ ಮಾಡ್ತಾರೆ. ಪೇಮೆಂಟು ನಮ್ಗೆ ಹೇಳ್ದೇ ಬರೀತಾರೆ. ನಾವು ಹೇಳಿದ್ರೆ ಇದನ್ಯಾಕೆ ಮಾಡಿರಿ ಮಾಡಬಾರ್ದು ಅಂತಂದ್ರೆ ನೀವೇನು ಕೇಳೋದು ಅಂತ ಹೇಳ್ತಾರೆ. ನಾವು ಕೇಳೋ ಅಧಿಕಾರ ನಮ್ಗಿಲ್ಲ ಅಂದರೆ ಕೇಳೋ ಅಧಿಕಾರ ಇದ್ದರೆ ನಾವು ಕೇಳ್ತೇವೆ. ಅಂದರೆ ಮೆಜಾರಿಟಿ ಐತೆ ನಮ್ಗೆ, ನಿಮ್ಗೆ ಸಂಬಂಧ ಇಲ್ಲ ನೀವು ಅಂತ ಹೇಳ್ತಾರೆ. ನಮ್ಗೆ ಬೋಗಸ್ ಬಿಲ್ಲು ಬರಿಬೇಡ ಅಂತ ದಲಾಲಿ ಬರೀತಾರೆ. ಅಂಗಡಿಗೆ ಇಂಟ್ರೆಸ್ಟ್ ಕೊಟ್ಟು ಬರೀತಾರೆ. ಪರ್ಸೆಂಟೇಜ್ ಇರೋದಕ್ಕಾಗಿ ಅವ್ರು ಆ ಕೆಲಸ ಮಾಡ್ತಾರೆ ಅಂತ ನಾನು ಅಂತೀನಿ. ಅಧ್ಯಕ್ಷರ ಹೆಸರು ಈರಪ್ಪ ಅಂತ, ಮಲ್ಕಾಪುರ. PDO ತಿಮ್ಮಪ್ಪ ನಾಯ್ಕರು. ಅಂಗಡಿಗೆ ಬರ್ತಾರೆ ಸರ್. ಅದೇ ಮಾಡ್ತಾರೆ ಮತ್ತೆ CSR UO ಮೇಲೆ ಕ್ರಮ ತಗೋ ಬರ್ತಾರ. ಅವರು ನಾವು CS ಕಂಪ್ಲೇಂಟಿಗೆ ಸಂಬಂಧಪಟ್ಟಾಗ ತನಿಖೆ ಮಾಡಿ ಕ್ರಮ ಜರುಗಿಸಂತ CS UO ಬರ್ತದೆ ಸರ್. ಅದನ್ನು ಬರೆದ ಮೇಲೆ UO CS ಬರ್ತದೆ ಸರ್. CS ಬರೆದ 3 ಎಷ್ಟು ದಿನಗಳು ಗತಿಸಿದ್ರು ಅವರು ಯಾವುದೋ ಯಾವುದೇ ಕ್ರಮ ತಗೊಳ್ಳಿಲ್ಲ ಸರ್. ಮತ್ತೆ ಆಯುಕ್ತರಿಗೆ ಬರ್ತದೆ ಸರ್ ಲೆಟ್ರು. ಇದೇ ಅಧ್ಯಕ್ಷರು ಆಯುಕ್ತರಿಗೆ ಬರೆದಾಗ ಆಯುಕ್ತರು ಮತ್ತೆ ಇವ್ರಿಗೆ CS ಬರ್ತಾರೆ. ಮತ್ತೆ ಅವರು ಅದೇ ತನಿಖೆ ಮಾಡೋಣ, ತನಿಖೆ ರಿಪೋರ್ಟ್ ಕೊಟ್ಟರು ಮತ್ತೆ ತನಿಖೆ ಮಾಡೋಣ. UO ಸರ್ ತನಿಖೆ ರಿಪೋರ್ಟ್ ಕೊಡೋದು ಸರ್. ಇಂತಿಂತ ಬೋಗಸ್ ಆಗೈತೆ ಅಂತ ಅವರು ರೇಟಿಂಗ್ನಲ್ಲಿ ಕೊಟ್ಟಲ್ಲ. UO ಸರ್ವಾಧಿಕಾರಿ ಮಾಡ್ತಾನೆ ಸರ್, ಸರ್ವಾಧಿಕಾರಿ. ಮತ್ತೆ ಅಧ್ಯಕ್ಷರಾಗಿ ಸುಮ್ಮನೆ ಇದ್ದಾರೆ. ಅಧ್ಯಕ್ಷರಿಗೆ ಸಪೋರ್ಟ್ ಇದೆ ಸರ್. ಹಣಕ್ಕಾಗಿ ಮಾಡ್ತಾರೆ ಸರ್. ಅಂಗಡಿ ಪರಿವಾರ ಉದ್ದೇಶ ಏನು? ಅಂಗಡಿಗೆ ಯಾಕೆ ಬರ್ತಾರ? ಉಳಿದ ಯಾವ ಕೆಲಸಕ್ಕೆ ಬರೆಯೋರು ಅಂಗಡಿಗೆ ಅದು ಇದಿರ್ತಾರೆ. ಅವ್ರು ಮಾಮೂಲು ಇರ್ತೈತೆ. ಲಕ್ಷಕ್ಕೆ ಉದ್ಯೋಗ ಖಾತ್ರಿಯಾಗಿ ಏನಿದೆ ಸರ್? 15 ಸರ್ ಉದ್ಯೋಗ ಖಾತ್ರಿ ಅಷ್ಟೇ ಸರ್. ಉದ್ಯೋಗ ಖಾತ್ರಿ ಎಲ್ಲ ಮಾಡ್ತಾನೆ ಸರ್. ಈ ಎಲ್ಲ ಕೆಲಸ ಮಾಡ್ಯಾರ ಸರ್. ಲೇಬರ್ ಓನ್ಲಿ SC ಜನಾಂಗದವ್ರು ಕೆಲಸ ಮಾಡ್ಯಾರ. ಇವನ ರೊಕ್ಕ ಕೊಡಲಾರ್ದಕ್ಕೆ ಇದು ಬರೋದು ಡಿಲೀಟ್ ಮಾಡ್ಯಾರ. ಅಷ್ಟೇ ಎಲ್ಲ ಜೀರೋ ಮಾಡ್ಯಾರ. ಕೆಲಸ ಮಾಡಿದ್ರು ಜೀರೋ ಮಾಡ್ಯಾರ. ಯಾಕಂದ್ರೆ UO ಸಾಹೇಬ್ರು ಕೇಳಿದ್ರ ಯಾಕೆ ಮಾಡಿದೇವ್ ನೀನು ಅಂದ್ರೆ UO ಅಥವಾ ಲಿಂಕ್ ಇದೆ ಸರ್. PDO UO ಲಿಂಕ್ ಇದೆ. ಅವ್ರು ನೇರವಾಗಿ ಹೇಳಿ ಸರ್ UO ಯಾಕೆ ಡಿಲೀಟ್ ಮಾಡಿದ್ರು ಅಂದ್ರೆ ಅವ್ರು ಆನ್ಸರ್ ಇಲ್ಲ ಸರ್. ಈ ಸಂದರ್ಭದಲ್ಲಿ ಪ್ರಮುಖರಾದ ಮಲ್ಲಮ್ಮ, ಬಸವಲಿಂಗಮ್ಮ, ಜೋಸೆಫ್, ಗಂಗಪ್ಪ, ಹನುಮಂತ, ಭೀಮಣ್ಣ ಸೇರಿದಂತೆ ಇತರರು ಇದ್ದರು. ಹರಿಜನವಾಡದಲ್ಲಿ ಮಾರ್ಚ್ 30ರಂದು ನವರತ್ನ ಯುವಕ ಸಂಘದಿಂದ ಹಮ್ಮಿಕೊಂಡಿರುವ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶಾಸಕ ಡಾ ಶಿವರಾಜ್ ಪಾಟೀಲ್ ಮಾಡುತ್ತಿರುವುದು ಖಂಡನೀಯ ಎಂದು ಅಖಿಲ ಕರ್ನಾಟಕ ಡಾ ರಾಜ್ಕುಮಾರ್ ಅಭಿಮಾನಿಗಳ ಸಂಘಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ NM ಮೈತ್ರಿಕರ್ ಹೇಳಿದರು. ಹರಿಜನವಾಡದಲ್ಲಿ ಮಾರ್ಚ್ 30ರಂದು ನವರತ್ನ ಯುವಕ ಸಂಘದಿಂದ ಹಮ್ಮಿಕೊಂಡಿರುವ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶಾಸಕ ಡಾ ಶಿವರಾಜ್ ಪಾಟೀಲ್ ಮಾಡುತ್ತಿರುವುದು ಖಂಡನೀಯ ಎಂದು ಅಖಿಲ ಕರ್ನಾಟಕ ಡಾ ರಾಜ್ಕುಮಾರ್ ಅಭಿಮಾನಿಗಳ ಸಂಘಗಳ ಒಕ್ಕೂಟದ ಜಿಲ್ಲಾ ಅಧ್ಯಕ್ಷ NM ಮೈತ್ರಿಕರ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಈ ಹಿಂದೆ ಹರಿಜನವಾಡ ಸೇರಿ 5 ಸ್ಲಂ ಏರಿಯಾಗಳಲ್ಲಿ ಸ್ಲಂ ಬೋರ್ಡಿನಿಂದ ಬೇಸ್ಮೆಂಟ್ ಮಾದರಿಯ ಮನೆಗಳು ಮಂಜೂರಾಗಿದ್ದು, ಆದರೆ ರಾಯಚೂರು ನಗರ ಶಾಸಕ ಡಾ ಶಿವರಾಜ್ ಪಾಟೀಲ್ ಈ ಕಾಮಗಾರಿಗೆ ಕೇವಲ ಭೂಮಿ ಪೂಜೆ ಮಾಡುವುದಕ್ಕೆ ಮಾತ್ರ ಸೀಮಿತರಾಗಿದ್ದರು. ಮನೆಗಳು ಪೂರ್ಣವಾಗಿವೆಯೇ ಇಲ್ಲವೇ ಎಂಬುದನ್ನು ನೋಡಲು ಸಹ ಶಾಸಕರು ಬಂದಿಲ್ಲ ಎಂದು ಆರೋಪಿಸಿದರು. ಹರಿಜನವಾಡ ಏರಿಯಾದಲ್ಲಿ ಜನರು ಈ ಮನೆಗಳನ್ನು ಕಟ್ಟಿಕೊಳ್ಳಲು ಸಾಲ ಮಾಡಿರುವ ಘಟನೆಗಳು ಸಹ ನಡೆದಿವೆ. ಫಲಾನುಭವಿಗಳಿಗೆ ಸರಿಯಾದ ರೀತಿಯಲ್ಲಿ ಸರ್ಕಾರಿ ಯೋಜನೆಗಳು ತಲುಪಿಸಲು ಆಗದ ಶಾಸಕರು ಇದೀಗ ಏರಿಯಾದಲ್ಲಿ ಕಾರ್ಯಕ್ರಮ ಉದ್ಘಾಟನೆಗೆ ಬರುತ್ತಿರುವುದು ಖಂಡನೀಯ ಎಂದು ತಿಳಿಸಿದರು. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಅದಕ್ಕೆ ಸ್ವಾಗತ, ಬೆಂಬಲ ಕೂಡ. ಆ ಕಾರ್ಯಕ್ರಮ ವಿಷಯ ತಗೊಳತ್ತೆ. ನಮ್ದು ಏನಂದ್ರೆ
ಅದಕ್ಕೆ ಮುಖ್ಯ ಉದ್ಘಾಟಕರಾಗಿ ಮಾನ್ಯ ನಮ್ಮ ರಾಯಚೂರು ನಗರ ಶಾಸಕರು ಶಿವರಾಜ್ ಪಾಟೀಲ್ ಅವರು ಬರ್ತಾ ಇದ್ದಾರೆ. ಅದಕ್ಕೆ ಖಂಡನೆ ಏನಂದ್ರೆ ಇವತ್ತಿನವರೆಗೆ ಅರ್ಜನವಾಡದಲ್ಲಿ ಅದು 3 ವಾರ್ಡ್ಗಳಾಗಿರ್ಬೋದು, 19, 20, 21 ಟೋಟಲಿ. ಇದಕ್ಕೂ ಮುಂಚೆ 2019, 20ರಲ್ಲಿ ಸ್ಲಮ್ ಬೋರ್ಡ್ನಿಂದ ಮನೆಗಳಾದವು. ಅದು ಬೇಸ್ಮೆಂಟ್ ಆಧಾರದ ಮೇಲೆ ಮನೆಗಳು ಮಂಜೂರಾದ್ರೆ ಅವು ಯಾವ ಸ್ಥಿತಿ ಇದೆ ಅನ್ನೋದು ಅವಾಗಲೂ ಅವರು ಹಿಡಿಕಾಗ್ಲಿಲ್ಲ. ಈಗಲೂ ಯಾವ ಸ್ಥಿತಿ ಇದೆ ಅನ್ನೋದು ಇದುವರೆಗೂ ಅದ್ರ ಬಗ್ಗೆ ಯಾರನ್ನೂ ಕೇಳಿಲ್ಲ ಅಧಿಕಾರಿಗಳನ್ನ. ಮತ್ತೆ ಅದೇ ರೀತಿ ಅದಾದ ನಂತರ ಕಲಂ ಬೇಸ್ ಮೇಲೆ ಮನೆಗಳು ಮಂಜೂರಾದವು. ಅದು ಕೂಡ 6 ಕಾಲಮ್ ಅಂತ ಹೇಳ್ಬಿಟ್ಟು ಅದು 6 lakh ಅಮೌಂಟ್ ಟೋಟಲಿ ಮಂಜೂರು. ಅದರಲ್ಲಿ ಎಷ್ಟು ಮನೆಗಳು ಮಂಜೂರಾದವು, ಎಷ್ಟು ಮನೆಗಳು ಈಗ ಪೂರ್ಣಗೊಂಡವು ಅಂತೇಳಿ ಸ್ಪಷ್ಟತೆ ಅವರಿಗೆ ಇಲ್ಲ. ಯಾಕಂದ್ರೆ ಟೋಟಲಿ ಎಲ್ಲ ಓಣಿ ಸಂಧಿನಾಗ ಅಲ್ಲಿ ಒಂದು ಮನೆ ಕೆಡವಿ ಆ ಮೆಟಲ್ ಹೊರಗೆ ತರಲಾರದ ಸ್ಥಿತಿಯಲ್ಲಿ ಅಂತ ಒಂದು ಮನೆಗಳು ಅಂತ ಒಂದು ಸಂದುಗಳಲ್ಲಿ ಮನೆಗಳು ಸ್ಥಾಪನೆ ಮಾಡಿದ್ದಾರೆ. ಯಾಕಂದ್ರೆ ರೋಡಿಗೆ ಹಳೆ ಮನೆಗಳು ಇದಾವ. ಮತ್ತೆ ಒಂದೊಂದು ಕುಟುಂಬದಲ್ಲಿ ಒಂದೊಂದು ಮನೆಯಲ್ಲಿ 3, 4 ಕುಟುಂಬಗಳು ವಾಸವಾಗಿದ್ರು ಅವು ಅವರಿಗೆ ಕಣ್ಣಿಗೆ ಬಿದ್ದಿಲ್ಲ. ಅವು ಯಾರು ಒಂದು ಈಗೇನಾಗಿದಾವ ಎಲ್ಲ ಅರ್ಧಂಬರ್ಧ. ಅವು ಇದುವರೆಗೂ ಅವು ಏನಾಗ್ಯಾವ ಅನ್ನೋದು ಇದುವರೆಗೂ ಕೇಳಿಲ್ಲ, ಮಾಡಿಲ್ಲ. ಸ್ಲಮ್ ಬೋರ್ಡಿಗೆ ವಿಚಾರಣೆ ಮಾಡಿರೋ ಇಲ್ಲ, ನಮ್ಗಂತೂ ಎಲ್ಲ ಅಸ್ಪಷ್ಟ. ಒಂದು ಈಗ ನಾಳೆ ಕಾರ್ಯಕ್ರಮ ಮಾಡೋ ಒಂದು ಸ್ಥಳದಲ್ಲೇ ಎದುರಿಗೆ ಈ ಕಡೆ ಎಡಗಡೆ ಬಲಗಡೆ ಅಂದ್ರೆ ಕೆಂಚು ಮಾರಮ್ಮ ತೇರ್ ಹತ್ರ ರಥದ ಹತ್ರ ಈ ಕಡೆ ಒಂದು 3-4 ಮನೆ, ಈ ಕಡೆ ಒಂದು 5-6 ಮನೆ, ಹೆಂಗಿದ್ದು ಹಂಗೆ ಹಳೆ ಮನೆ. ಒಂದೊಂದು ಕುಟುಂಬದಲ್ಲಿ ಒಂದೊಂದು ಮನೆಯಲ್ಲಿ ಈ 2-3 ಕುಟುಂಬಗಳು ವಾಸವಾಗಿದ್ದಾವೆ. ಒಂದೊಂದು ಕುಟುಂಬದಲ್ಲಿ 2, 3, 4 ಜನ 5 ಜನ ವಾಸವಾಗಿದ್ದಾರೆ. ಅದು ಯಾರು ಫಾಲೋವರ್ಸು ಯಾವ ಮನೆಗಳನ್ನ ರೆಕಮೆಂಡ್ ಮಾಡ್ತಾರೆ ಅವ್ರಿಗೆ ಮಾತ್ರ ಇವರು ಮಂಜೂರು ಮಾಡ್ತಾರೆ, ಯಾರು ಶಾಸಕರು. ಮತ್ತೆ ಅದಲ್ಲದೆ ಇದಕ್ಕೂ ಮುಂಚೆ ಮಾನ್ಯ ಯಡಿಯೂರಪ್ಪ ಅವರು CM ಇದ್ದಾಗ ಅದೇ ಪಕ್ಕದ ಒಂದು ಮನೆಯಲ್ಲಿ ಮನೆಗೆ ಬಂದಿದ್ರು, ಮನೆ ವಾಸ್ತವ ಮಾಡಿದ್ರು. ಆ ಮನೆ ಅವ್ರು ಸ್ವಂತವಾಗಿ ಪಟ್ಕೊಂಡು ಹೊರತಾಗಿ ಈ ಸ್ಲಮ್ ಬೋರ್ಡ್ನಿಂದ ಏನೋ ಅಷ್ಟೋ ಇಷ್ಟು ಅವ್ರಿಗೆ ತಿಳಿದಷ್ಟು ಕೊಟ್ಟರು, ಆಯ್ತು ಜೈ ಅಂದ್ಬಿಟ್ರು. ಅದ್ರ ಬಗ್ಗೆ ಇದುವರೆಗೂ ದೊರೆಯುತ್ತಿಲ್ಲ. ಯಾರು ಶಾಸಕರಾಗಿರ್ಬೋದು, ಅವತ್ತಿನ BJP ಲೀಡರ್ಗಳಾಗಿರ್ಬೋದು, ಇವರೇ ಶಾಸಕರಿದ್ರು ಅವಾಗ ಕೂಡ. ಹೀಗಾಗಿ ಮತ್ತೆ ಒಂದು ನಳ ಬಂದ್ರೆ ಕಾಳಜಿ ಇಲ್ಲ, ಒಂದು ಅಲ್ಲಿ ವಿದ್ಯುತ್ ಸಮಸ್ಯೆ ಗಂಭೀರ ಒಂದು ಸ್ಥಿತಿ ಐತೆ. ಒಂದೊಂದು ಮನೆಗ 20 ಲಕ್ಷ 15 ಲಕ್ಷ ಒಟ್ಟಿನಲ್ಲಿ 2-3 ಲಕ್ಷ ಮೇಲ್ಪಟ್ಟು ಅಲ್ಲಿ ಕರೆಂಟ್ ಬಿಲ್ ಐತೆ. ಅದ್ರ ಬಗ್ಗೆನೂ ಅವ್ರು ಯಾವುದು ಒಂದು KEBಗೆ ಗೌರ್ಮೆಂಟ್ಗೆ ಒಳ್ಳೇದಾಗಬೇಕನ್ನೋ ಒಂದು ಜಾಗೃತಿ ಕೂಡ ಅಲ್ಲಿ ಮೂಡಿಸಿಲ್ಲ. ಎಷ್ಟೊತ್ತಿದ್ರು ನಮ್ಮ ಸಂಘ ಸಂಸ್ಥೆಗಳು ಅಲ್ಲಿದ್ದ ಮುಖಂಡ್ರೆ ಆ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ಹೊರತಾಗಿ ಇದುವರೆಗೂ ಅವರು ಒಂದು ಆ ಏರಿಯಾ ಬಗ್ಗೆ ಒಂದು ಕಿಂಚಿತ್ತು ಕೂಡ ಕಾಳಜಿ ಇಲ್ಲ. ಆ ಏರಿಯಾ ಮತ ನೋಡಿದ್ರೆ ಮತ್ತೆ ಅವ್ರನ್ನ ಗೆಲ್ಲಿಸಿದ್ದು ನೋಡಿದ್ರೆ ಆ 3 ವಾರ್ಡ್ಗಳು ದತ್ತು ತಗೊಂಡ್ರು ಕಮ್ಮಿನೇ, ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಮತ್ತೆ ಯಾಕಂದ್ರೆ ಅವರು ಟೋಟಲ್ ಆ ಒಂದು 3 ವಾರ್ಡ್ಗಳ ಆಧಾರದ ಮೇಲೆ ಎಲೆಕ್ಷನ್ ತರ ಏನೆಲ್ಲ ಮಾಡ್ತಾರೆ. ಯಾರನ್ನ ಜೋರಾಗಿ ಮಾತಾಡಿದ್ರೆ ಅಗತ್ಯ ಶಬ್ದಗಳಿಂದ ಬೇಕಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಲಾಸ್ಟ್ ಟೈಮ್ ಕೊರೋನಾ ಟೈಮಲ್ಲಿ ಏನೋ ಒಂದು ನಿರೀಕ್ಷೆ ಮಾಡಿ ಆ ಹುಡುಗ ಏನೋ ಕೇಳಿದ್ರೆ ಏನಲ್ಲಿ. ಈ ಸಂದರ್ಭದಲ್ಲಿ ಎಂ ಗೋವಿಂದ್, CM ಸೀನು, ಉಳ್ಕುಂದ ಸೇರಿದಂತೆ ಇತರರಿದ್ದರು. ನಗರದ ಹೃದಯ ಭಾಗದಲ್ಲಿರುವ ನಗರ ಕೇಂದ್ರ ಗ್ರಂಥಾಲಯಕ್ಕೆ ಜಿಲ್ಲಾಧಿಕಾರಿಗಳಾದ ನಿತೀಶ್ ಕೆ ಅವರು ಮಾರ್ಚ್ 29 ಶನಿವಾರದಂದು ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಗರದ ಹೃದಯ ಭಾಗದಲ್ಲಿರುವ ನಗರ ಕೇಂದ್ರ ಗ್ರಂಥಾಲಯಕ್ಕೆ ಜಿಲ್ಲಾಧಿಕಾರಿಗಳಾದ ನಿತೀಶ್ ಕೆ ಅವರು ಮಾರ್ಚ್ 29 ಶನಿವಾರದಂದು ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ವಿದ್ಯಾರ್ಥಿಗಳಿಗೆ ಸಾಹಿತ್ಯಿಕ ಪುಸ್ತಕಗಳ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿಗೆ ಅನುಕೂಲವಾಗುವಂತಹ ಪುಸ್ತಕಗಳನ್ನು ಗ್ರಂಥಾಲಯದಲ್ಲಿ ಇಡಬೇಕು. ಗ್ರಂಥಾಲಯಕ್ಕೆ ಬರುವ ವಿದ್ಯಾರ್ಥಿಗಳಿಗೆ ಕುಡಿಯುವ ನೀರು ಸೇರಿದಂತೆ ಇತರೆ ಅಗತ್ಯ ಸೌಕರ್ಯಗಳನ್ನು ಒದಗಿಸಲು ಕ್ರಮ ವಹಿಸಬೇಕು ಎಂದು ಗ್ರಂಥಾಲಯದ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಸದ್ಯ ಗ್ರಂಥಾಲಯದ ಒಳಗಡೆ ಮತ್ತು ಹೊರಗಡೆ ಅತ್ಯುತ್ತಮ ವಾತಾವರಣವಿದೆ. ಇದು ಹೀಗೆಯೇ ಮುಂದುವರಿಯಬೇಕು.
ವಿದ್ಯಾರ್ಥಿಗಳಿಗೆ ತಕ್ಷಣ ಪುಸ್ತಕಗಳು ಲಭ್ಯವಾಗುವಂತೆ ವಿಷಯವಾರು ಪುಸ್ತಕಗಳನ್ನು ಅಚ್ಚುಕಟ್ಟಾಗಿ ಜೋಡಿಸಬೇಕು. ಹೆಚ್ಚಿನ ಪ್ರಮಾಣದಲ್ಲಿ ಗಾಳಿ ಬೆಳಕು ಇರುವಂತೆ ನೋಡಿಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿಗಳು ಗ್ರಂಥಾಲಯದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗೆ ಸೂಚನೆ ನೀಡಿದರು. ಗ್ರಂಥಾಲಯಕ್ಕೆ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಓದಲು ಬರುತ್ತಾರೆ. ಹೀಗಾಗಿ ಗ್ರಂಥಾಲಯದ ಮೇಲುಗಡೆ ಇನ್ನಷ್ಟು ಹೊಸದಾಗಿ ಸಿಂಟ್ಯಾಕ್ಸ್ ಕೂಡಿಸಿ ಶುದ್ಧ ಕುಡಿಯುವ ನೀರು ಪೂರೈಸಬೇಕು. ಪುರುಷರು ಮತ್ತು ಮಹಿಳೆಯರಿಗೆ ಪ್ರತ್ಯೇಕವಾದ ಶೌಚಾಲಯಗಳ ನಿರ್ಮಾಣದ ವ್ಯವಸ್ಥೆ ಕಲ್ಪಿಸಬೇಕೆಂದು ವಿದ್ಯಾರ್ಥಿಗಳು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದರು. ಈಗ ಜಾಹೀರಾತು. ನಮಸ್ತೆ. ನಮ್ಮಲ್ಲಿ ಎಲ್ಲಾ ರೀತಿಯ ಆಭರಣಗಳ ಅತ್ಯುತ್ತಮ ಸಂಗ್ರಹವಿದ್ದು 916 ಹಾಲ್ಮಾರ್ಕ್ ಡಿಸೈನ್ಗಳು, ವೆರೈಟಿ ಡಿಸೈನ್ಗಳು ಹಾಗೆ ಟ್ರೆಡಿಷನಲ್ ಇಂದ ಹಿಡಿದು ಮಾಡರ್ನ್ ವರೆಗೂ ಎಲ್ಲಾ ರೀತಿಯ ಡಿಸೈನ್ಗಳು ನಮ್ಮಲ್ಲಿ ಲಭ್ಯವಿದೆ. ಕೆಟಿಬಿ ಜುವೆಲ್ ಪ್ಯಾಲೇಸ್, ಸ್ಟೇಷನ್ ರೋಡ್, ರಾಯಚೂರು. ನಮ್ಮ ವತಿಯಿಂದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ರಾಯಚೂರು ರಕ್ತನಿಧಿ ಕೇಂದ್ರ. ರಕ್ತದ ಅವಶ್ಯಕತೆ ಇದ್ದಲ್ಲಿ ಕರೆ ಮಾಡಿ. ಹಾಗೂ ಎಸ್ಡಿಪಿ ಸಿಂಗಲ್ ಡೋನರ್ ಪ್ಲಾಟಿನಸ್ ಸೇವೆ ಲಭ್ಯವಿರುತ್ತದೆ. 24 ಗಂಟೆಗಳ ಕಾಲ ಸೇವೆ ಲಭ್ಯವಿರುತ್ತದೆ. ಸ್ಥಳ ರಕ್ತನಿಧಿ ಕೇಂದ್ರ, ಮೊದಲನೆಯ ಮಹಡಿ, ವೀರಶೈವ ಕಲ್ಯಾಣ ಮಂಟಪ, ರಾಯಚೂರು. ಮೊಬೈಲ್ 9019210234. ಹಾ ಒಂದು ನಿಮಿಷ. ಆಟೋ ಬಸ್ಗಳಿಗೆ ಕಾದು ಸುಸ್ತಾಗಿದ್ದೀರಾ? ದುಬಾರಿ ದರದಲ್ಲಿ ಪ್ರಯಾಣ ಬೆಳೆಸುತ್ತಿದ್ದೀರಾ? ಸಮಯಕ್ಕೆ ಸರಿಯಾಗಿ ಕೆಲಸಗಳಿಗೆ ಹೋಗಲು ಆಗುತ್ತಿರವೇ? ಯೋಚಿಸಬೇಡಿ. ಮಹಾನಗರ ಪಾಲಿಕೆಗಳಲ್ಲಿ ಯಾವ ರೀತಿಯಾಗಿ ಆನ್ಲೈನ್ ಅಥವಾ ಮೊಬೈಲ್ ಮೂಲಕ ಆಟೋ ಮತ್ತು ಕ್ಯಾಬ್ಗಳನ್ನು ಬುಕ್ ಮಾಡುತ್ತೀರೋ ಅದೇ ರೀತಿಯಾಗಿ ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿಯೂ ಸಹ ಆಟೋ ಮತ್ತು ಕ್ಯಾಬ್ಗಳನ್ನು ಬುಕ್ ಮಾಡಿಕೊಳ್ಳಬಹುದು. ಹೇಗಂತೀರಾ? ಈಗಲೇ ನಿಮ್ಮ ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಿ 369cab.com. ಕಡಿಮೆ ದರ ಮತ್ತು ಆರಾಮದಾಯಕ ಪ್ರಯಾಣಕ್ಕೆ ಇಂದೇ ಡೌನ್ಲೋಡ್ ಮಾಡಿಕೊಳ್ಳಿ 369cab.com. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9886975566. ಸ್ಥಳ ಅನುಷಾ ಕಾಂಪ್ಲೆಕ್ಸ್, ಫಸ್ಟ್ ಫ್ಲೋರ್, ನವೋದಯ ಮೆಡಿಕಲ್ ಕಾಲೇಜ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. Raichur's biggest jewel palace. All types of jewelries available in only KTB Jewel Palace. 916 Hallmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜ್ಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ,
ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸ್ಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ. ಎಸ್ಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ವಿದ್ಯುತ್ ದರ ಏರಿಕೆ ವಿರೋಧಿಸಿ ವಿದ್ಯುತ್ ಮೀಟರ್ ಹಿಡಿದು ಸಿಪಿಐ ಎಂಎಲ್ ಲಿಬರೇಷನ್ ತಾಲೂಕು ಸಮಿತಿ ವತಿಯಿಂದ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ವಿದ್ಯುತ್ ದರ ಏರಿಕೆ ವಿರೋಧಿಸಿ ವಿದ್ಯುತ್ ಮೀಟರ್ ಹಿಡಿದು ಸಿಪಿಐಎಂಎಲ್ ಲಿಬರೇಷನ್ ತಾಲೂಕು ಸಮಿತಿ ವತಿಯಿಂದ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ವಿದ್ಯುತ್ ಪ್ರಸರಣ ಮತ್ತು ಸರಬರಾಜು ಸಂಸ್ಥೆಗಳ ಸಿಬ್ಬಂದಿಯ ಪಿಂಚಣಿ ಗ್ರಾಜ್ಯುಟಿಯ ಸರ್ಕಾರದ ಪಾಲಿನ ಹೊರೆಯನ್ನು ಗ್ರಾಹಕರ ಮೇಲೆ ಹೊರಿಸುವ ಮೂಲಕ ವಿದ್ಯುತ್ ದರ ಏರಿಕೆ ಮಾಡಿದ್ದನ್ನು ವಿರೋಧಿಸಿದರು. ವಿದ್ಯುತ್ ಮೀಟರ್ ಹಿಡಿದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗೆ ಹಣ ಹೊಂದಿಸಲು ಸಾಧ್ಯವಾಗದೆ ಸಾಮಾನ್ಯ ಜನರ ಮೇಲೆ ಹೊರೆ ಹಾಕುತ್ತಿದೆ ಎಂದು ದೂರಿದರು. ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ ವಿದ್ಯುತ್ ದರವನ್ನು ಪ್ರತಿ ಯೂನಿಟ್ಗೆ 36 ಪೈಸೆ ಹೆಚ್ಚಿಸಿದೆ. ಗೃಹ ಬಳಕೆ ವಿದ್ಯುತ್ ಪ್ರತಿ ಕೆವಿಗೆ 120 ನಿಗದಿತ ಶುಲ್ಕ ವಿಧಿಸಲಾಗಿತ್ತು. ಇದೀಗ ಇದನ್ನು 145ಕ್ಕೆ ಹೆಚ್ಚಿಸಿದ್ದನ್ನು ಖಂಡಿಸಿದರು. ಸರ್ಕಾರ ಒಂದು ಕಡೆ ಉಚಿತ ವಿದ್ಯುತ್ ನೀಡುವುದಾಗಿ ಘೋಷಿಸಿದೆ. ಆದರೆ ಸರ್ಕಾರದ ಇಲಾಖೆಗಳೇ 6,000 ಕೋಟಿಯಷ್ಟು ಅಧಿಕ ವಿದ್ಯುತ್ ಬಿಲ್ ಬಾಕಿ ಉಳಿಸಿಕೊಂಡಿವೆ. ಖಜಾನೆ ತುಂಬಿಕೊಳ್ಳಲು ಜನಸಾಮಾನ್ಯರ ಮೇಲೆ ಏರಿಕೆಯ ಬರೆ ಎಳೆದು ಸ್ಟಾರ್ಟ್ ಮೀಟರ್ ಅಳವಡಿಸುವುದನ್ನು ಕಡ್ಡಾಯಗೊಳಿಸಲು ಮುಂದಾಗಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯದ ಎಲ್ಲಾ ಶಾಸಕರು ಪಕ್ಷಾತೀತವಾಗಿ ತಮ್ಮ ಸಂಬಳ ಮತ್ತು ಭತ್ಯೆ ಹೆಚ್ಚಿಸಿಕೊಂಡಿದ್ದಾರೆ. ರಾಜ್ಯದ ವಿದ್ಯಾರ್ಥಿ, ಯುವ ಜನರು ಸೇರಿದಂತೆ ರೈತ, ಕಾರ್ಮಿಕರು ಎಲ್ಲರೂ ಆರ್ಥಿಕ ಸಂಕಷ್ಟವನ್ನು ಎದುರಿಸುತ್ತಿರುವ ಸಂದರ್ಭದಲ್ಲಿ ಸರ್ಕಾರದ ಈ ನಡೆಯನ್ನು ಖಂಡಿಸಿದರು. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಅಗತ್ಯ ವಸ್ತುಗಳ ಬೆಲೆ ಏರಿಸಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ದರವನ್ನು ಏರಿಸಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಲಿಬರೇಷನ್ ದರವನ್ನು ಏರಿಸಿದ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ವಿದ್ಯುತ್ ದರ ಏರಿಸಿದ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಬಡವರ ಮೇಲೆ ದಬ್ಬಾಳಿಕೆ ಮಾಡುತ್ತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ವಿದ್ಯುತ್ ದರವನ್ನು ಏರಿಸಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಹೇಳಿ ಧಿಕ್ಕಾರ. ಬಡವರ ಮೇಲೆ ದಬ್ಬಾಳಿಕೆ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಸಿಪಿಐಎಂಎಲ್ ಲಿಬರೇಷನ್ ಜಿಂದಾಬಾದ್. ವಿದ್ಯುತ್ ದರವನ್ನು ಏರಿಸುವ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಅಗತ್ಯ ವಸ್ತುಗಳ ಬೆಲೆಯನ್ನು ಏರಿಸುವ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಗ್ಯಾರಂಟಿ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಸಿಪಿಐಎಂಎಲ್ ಲಿಬರೇಷನ್ ಜಿಂದಾಬಾದ್. ಸಿಪಿಐಎಂಎಲ್ ಲಿಬರೇಷನ್ ಜಿಂದಾಬಾದ್. ವಿದ್ಯುತ್ ದರವನ್ನು ಏರಿಸುವ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಬಡವರ ಮೇಲೆ ಕಲ್ಪ ಹಾಕ್ತಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಅನ್ಯಾಯದ ವಿರುದ್ಧ ಹೋರಾಟ ಮಾಡೋಣ. ರಾಯಚೂರು ತಾಲೂಕು ಸಮಿತಿ ವತಿಯಿಂದ ವಿದ್ಯುತ್ ದರ ಏರಿಕೆ ಖಂಡಿಸಿ ಇವತ್ತು ನಗರದ ಅಂಬೇಡ್ಕರ್ ಸರ್ಕಲ್ ವೃತ್ತದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಇದರ ಉದ್ದೇಶ ಗ್ಯಾರಂಟಿ ಹೆಸರಲ್ಲಿ ಸರ್ಕಾರವು ಬಡವರ ಮೇಲೆ
ದಬ್ಬಾಳಿಕೆ ನಡೆಸೋ ಮೂಲಕ ವಿದ್ಯುತ್ ದರ ಏರಿಸಿದೆ. ಇದನ್ನು CPIML ಲಿಬರೇಷನ್ ಪಕ್ಷವು ತೀವ್ರವಾಗಿ ಖಂಡಿಸುತ್ತದೆ. ಮುಂದಿನ ದಿನಗಳಲ್ಲಿ ಈ ವಿದ್ಯುತ್ ದರ ಇಳಿಸಿದ್ದರೆ ಬೀದಿಗಿಳಿದು ಮೀಟರ್ ಒಡೆಯುವ ಮೂಲಕ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಈ ಮೂಲಕ ಎಚ್ಚರಿಸುತ್ತೇವೆ. ಈ ಸಂದರ್ಭದಲ್ಲಿ ಜಿಲ್ಲಾ ಮುಖಂಡ ಅಜೀಜ್ ಜಾಗೀರ್ದಾರ್, ಆಂಜನೇಯ ಕುರುಬದೊಡ್ಡಿ, ರವಿಚಂದ್ರ, ಅನೀಫ್ ಅಬ್ಕಾರಿ, ಜಿಲಾನಿ ಯರಗೇರ, ಮೊಹಮ್ಮದ್ ಶಾಲಂ, ಮಹೇಂದ್ರ, ಆನಂದ್ ಕುಮಾರ್ ಇದ್ದರು. ಮೆಥೋಡಿಸ್ಟ್ ಚರ್ಚ್ ಮತ್ತು ಬಾಲ್ಡ್ವಿನ್ ಶಾಲಾ ವಿದ್ಯಾಸಂಸ್ಥೆಯ ಮಾಜಿ ಮುಖ್ಯಸ್ಥ NL ಕರ್ಕರೆ ವಿರುದ್ಧ ಮೆಥೋಡಿಸ್ಟ್ ಚರ್ಚ್ ಇನ್ ಇಂಡಿಯಾ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ಮೆಥೋಡಿಸ್ಟ್ ಚರ್ಚ್ ಮತ್ತು ಬಾಲ್ಡ್ವಿನ್ ಶಾಲಾ ವಿದ್ಯಾಸಂಸ್ಥೆಯ ಮಾಜಿ ಮುಖ್ಯಸ್ಥ NL ಕರ್ಕೆ ವಿರುದ್ಧ ಮೆಥೋಡಿಸ್ಟ್ ಚರ್ಚ್ ಇನ್ ಇಂಡಿಯಾ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ನಗರದ ಸ್ಟೇಷನ್ ವೃತ್ತದ ಬಾಬು ಜಗಜೀವನ್ ರಾಮ್ ವೃತ್ತದಿಂದ ಅಂಬೇಡ್ಕರ್ ವೃತ್ತದವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. NL ಖರ್ಗೆ ಅವರು ಚರ್ಚ್ ಮತ್ತು ಬಾಲ್ಡ್ವಿನ್ ವಿದ್ಯಾಸಂಸ್ಥೆಗಳ ಆಡಳಿತವನ್ನು ದುರುಪಯೋಗಪಡಿಸಿಕೊಂಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಹೈಕೋರ್ಟ್ ತಡೆಯಾಜ್ಞೆ ಇದ್ದರೂ ಕೂಡ ಬಿಷಪ್ ಆಗಿ ಮುಂದುವರಿಯಲು ಪ್ರಯತ್ನಿಸುತ್ತಿದ್ದಾರೆ. ಅವರ ವಿರುದ್ಧ 210ಕ್ಕೂ ಹೆಚ್ಚು ಕ್ರಿಮಿನಲ್ ಮೊಕದ್ದಮೆಗಳು ದಾಖಲಾಗಿವೆ ಎಂದು ಆರೋಪಿಸಿದರು. ಎಲೆನ್ ಖರ್ಗೆ ಅವರು ಸುಮಾರು ಕೋಟ್ಯಾಂತರ ರೂಪಾಯಿ ಹಣವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಎಂದು ದೂರಿದರು. ಅವರ ನಡವಳಿಕೆಯಿಂದ ಚರ್ಚ್ ಹಾಗೂ ಶೈಕ್ಷಣಿಕ ಸಂಸ್ಥೆಗಳಿಗೆ ಭಾರಿ ನಷ್ಟ ಉಂಟಾಗಿದೆ. ಮೆಥೋಡಿಸ್ಟ್ ಚರ್ಚ್ನ ಇತರೆ ಬಿಷಪ್ಗಳು ಗೌರವಯುತವಾಗಿ ನಿವೃತ್ತರಾಗಿದ್ದಾರೆ. ಖರ್ಗೆ ಮಾತ್ರ ಹುದ್ದೆಯನ್ನು ಬಿಡಲು ನಿರಾಕರಿಸುತ್ತಿದ್ದಾರೆ. ಭವಿಷ್ಯದಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ಒತ್ತಾಯಿಸಿದರು. ಅತ್ಯಾಚಾರವನ್ನು ಎಸಗಿರುವಂತ NL ಖರ್ಗೆ ಹಾಸ್ಟೆಲ್ಗಳನ್ನು ಮುಚ್ಚಿರುವಂತ ಖರ್ಗೆ ಎಲ್ಲಾ ಪಾಸ್ಟ್ಗಳ ಸಂಬಳಗಳನ್ನು ನುಂಗಿರುವಂತ NL ಖರ್ಗೆ ದಯಮಾಡಿ ಎಲ್ಲಾ ಆಸ್ಪತ್ರೆಗಳನ್ನು ಮುಚ್ಚಿರುವಂತ NL ಖರ್ಗೆ, ಎಲ್ಲಾ ಮಿಷಕರಿಗೆ, ಎಲ್ಲಾ ಪಾದ್ರಿಗಳ ಸಂಬಳಗಳನ್ನು ನುಂಗಿರುವಂತ NL ಖರ್ಗೆ ತಮ್ಮ ಸಮುದಾಯದ ಹಕ್ಕುತ್ತಾಯಗಳು ಏನಿದೆಯೋ ಸಂಬಂಧಪಟ್ಟಂತವರಿಗೆ ತಾಲೂಕು ಆಡಳಿತ ವತಿಯಿಂದ ಆಗಿರ್ಬೋದು, ಜಿಲ್ಲಾ ಆಡಳಿತ ವತಿಯಿಂದ ಆಗಿರ್ಬೋದು, ಸಂಬಂಧಪಟ್ಟವರಿಗೆ ತಮ್ಮ ಹಕ್ಕುತ್ತಾಯಗಳನ್ನು, ತಮ್ಮ ಬೇಡಿಕೆಗಳಾಗಿರ್ಬೋದು, ತಮ್ಮದು ಏನೇ ಶಿಫಾರಸುಗಳನ್ನು ನಾವು ತಲುಪಿಸುವಂಥ ಪ್ರಾಮಾಣಿಕ ಪ್ರಯತ್ನ ನಮ್ಮ ಕಡೆಯಿಂದ ತಮಗೆಲ್ಲರಿಗೂ ಆಗುತ್ತೆ ಅನ್ನೋ ಭರವಸೆಯನ್ನು ಕೊಡ್ತಾ ಇದ್ದೀವಿ. ಮತ್ತು ಇಲ್ಲಿ ಯಾವುದೇ ರೀತಿ ಸಾರ್ವಜನಿಕಕ್ಕೆ ತೊಂದರೆ ಆಗದಂತೆ ತಾವೆಲ್ಲರೂ ಸುರಕ್ಷಿತವಾಗಿ ತಮ್ಮ ತಮ್ಮ ಮನೆಗೆ ತೆರಳ್ರಿ ಅಂತೇಳಿ ಈ ಮೂಲಕ ತಮಗೆ ಒಂದು ಪ್ರಾರ್ಥನೆಯನ್ನ ನಾನು ಮಾಡಿಕೊಳ್ತಾ ಇದ್ದೇನೆ. ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡ ಅಧಿಕಾರಿಗಳ ಕಾರ್ಯಾಲಯ ರಾಯಚೂರು ಅವರ ಮುಖಾಂತರ ವಿಷಯ ನಾಮದೇವ್ ಲಕ್ಷ್ಮಣ್ ಕರ್ಕರೆ ಅವರ ಮಾಲ್ ಅಡ್ಮಿನಿಸ್ಟ್ರೇಷನ್ ಮತ್ತು ಕಾನೂನು ಬಾಹಿರ ಚಟುವಟಿಕೆಗಳ ಕುರಿತು ಬೆಂಗಳೂರು ಪ್ರಾದೇಶಿಕ ಸಮ್ಮೇಳನ ಮತ್ತು ಬಾಲ್ಡ್ವಿನ್ ಮೆಥಡ್ ಶೈಕ್ಷಣಿಕ ಸಂಘ ಸದಸ್ಯರಾದ ನಾವು ಅತ್ಯಂತ ನಮ್ರತೆಯಿಂದ ಮತ್ತು ಗೌರವದಿಂದ ಬೆಂಗಳೂರು ಪ್ರಾದೇಶಿಕ ಸಭೆ ಬಿಷಪ್ ಮತ್ತು ನವೆಂಬರ್ 2016ರಿಂದ 31/1/2025 ಬಾಲ್ಡ್ವಿನ್ ಮೆಥಡ್ ಶೈಕ್ಷಣಿಕ ಸಂಘದ ಅಧ್ಯಕ್ಷರಾಗಿದ್ದು ನಾಮದೇವ್ ಲಕ್ಷ್ಮಣ್ ಕರ್ಕರೆ ಅವರ ಕಾನೂನು ಬಾಹಿರ
ಚಟುವಟಿಕೆಗಳ ಬಗ್ಗೆ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇವೆ. ಭಾರತದಲ್ಲಿ ಮೆಥಡ್ ಚರ್ಚಿನ ಉಚ್ಚ ಕಾರ್ಯಕಾರಿ ಮಂಡಳಿ ಎಕ್ಸಿಕ್ಯೂಟಿವ್ ಕಮಿಟಿ ಮೆಥಡ್ ಚರ್ಚ್ ಇನ್ ಇಂಡಿಯಾ. ಈ ವೇಳೆ ಮೆಥೋಡಿಸ್ಟ್ ಚರ್ಚ್ನ ರೆವೆಂಡರ್ ಸಿಮಿಯೋನ್ ಮಾತನಾಡಿ, ಎಲೆನ್ ಕರ್ಕೆ ಅವರು 2016ರಿಂದ 2025ರವರೆಗೆ ಬಾಲ್ಡ್ವಿನ್ ಮೆಥೋಡಿಸ್ಟ್ ಚರ್ಚ್ ಶೈಕ್ಷಣಿಕ ಸಂಸ್ಥೆಗಳಿಗೆ ಅಧ್ಯಕ್ಷರಾಗಿದ್ದರು. ಕಾನೂನು ಬಾಹಿರ ಚಟುವಟಿಕೆಗಳನ್ನು ನಡೆಸುತ್ತಿದ್ದಾರೆ. ಅವರು ಈಗಾಗಲೇ ನಿವೃತ್ತಿ ಹೊಂದಿದರೂ ಸಹ ಅವರೇ ಮುಂದುವರಿಸಿದ್ದಾರೆ ಎಂದು ದೂರಿದರು. ಸಂಸ್ಥೆ ಆಸ್ಪತ್ರೆ, ಶಾಲೆಗಳು ಅನಧಿಕೃತವಾಗಿ ಸಿಬ್ಬಂದಿಗಳ ನೇಮಕ ಮಾಡಿದ್ದಾರೆ. ಸಂಸ್ಥೆ ನಿಧಿಯಿಂದ ಕೋಟ್ಯಾಂತರ ಆಸ್ತಿಯನ್ನು ಖರೀದಿ ಮಾಡಿದ್ದಾರೆ. ಹಿಂದಿನ ಪ್ರಾದೇಶಿಕ ಸಮ್ಮೇಳನದ ನಿಧಿಯನ್ನು ದುರುಪಯೋಗಪಡಿಸಿಕೊಂಡಿದ್ದಾರೆ ಎಂದು ಆಪಾದಿಸಿದರು. ಎಲೆನ್ ಕರ್ಕೆ ವಿರುದ್ಧ ದೂರು ದಾಖಲಿಸಿಕೊಂಡು ತನಿಖೆ ನಡೆಸಬೇಕು. ಸಂಸ್ಥೆಯ ನಿಧಿಯನ್ನು ದುರುಪಯೋಗಪಡಿಸಿಕೊಂಡಿದ್ದು ಹಿಂಪಡೆಯಬೇಕು. ಅವರಿಗೆ ಕಠಿಣ ಶಿಕ್ಷೆ ನೀಡಬೇಕು. ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡಿದ್ದು ಶಿಸ್ತು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಬಂದಿದ್ದು 2016ನಿಂದ ಅವರು ಬಂದೊಂದು ವರ್ಷದಿಂದ ಇಲ್ಲಿ ತನ ಅವರು ಮಾಡಿದಂಥ ದುರಾಡಳಿತ ಏನನ್ನುವಾಗ, ಅವರು ಮಾಡಿದಂಥ ದುರಾಡಳಿತ ನಿಮಿತ್ತವಾಗಿ ನಮ್ಮ ಕಾಲೇಜುಗಳು, ವಿದ್ಯಾಸಂಸ್ಥೆಗಳು, ಆಸ್ಪತ್ರೆಗಳು, ವಸತಿ ಗೃಹಗಳು ಎಲ್ಲವನ್ನೂ ಸಹ ಬಂದ್ ಮಾಡಿರುವಂಥದ್ದು. ಆತನ ಒಂದು ಸಾಧನೆ ಶೂನ್ಯ. ಅದು ಮಾತ್ರವಲ್ಲದೆ ಆತನು ನಮ್ಮ ಪಾದ್ರಿಗಳ ಸಂಬಳ 2019ರಿಂದ ಇಲ್ಲಿ ತನ ಯಾವ ಪಾದ್ರಿಗೂ ಸಂಬಳ ಕೊಡದೆ ನಮ್ಮ ಮೇಲೆ ದೌರ್ಜನ್ಯ ಕಿರುಕುಳ ಮಾಡುವಂಥದ್ದು. ಏನಾದರೂ ನಾವು ಇಂಥ ನ್ಯಾಯ ಕೇಳಿದಾಗ ನಮಗೆ ಅಕ್ರಮವಾಗಿ ಪ್ರತೀಕಾರ ತೀರಿಸಿಕೊಂಡು ಟ್ರಾನ್ಸ್ಫರ್ ಮಾಡಿಸಿ ನಮಗೆ ಒಳ ಜಗಳ ಇಡುವಂಥದ್ದು. ಈ ಒಂದು ಪ್ರವೃತ್ತಿ ಆತನದು ಈಗಿನಿಂದಲ್ಲ, ಆತನು ಮಹಾರಾಷ್ಟ್ರದಿಂದಲೇ ಈ ಪ್ರವೃತ್ತಿಯನ್ನು ಮುಂದುವರಿಸಿಕೊಂಡು ಬರ್ತಾ ಇರುವಂಥದ್ದು. ಆತನೊಂದು ನಿವೃತ್ತಿಯ ಕಾಲ, ನಿವೃತ್ತಿಯಾದರೂ ಸಹ ನಮ್ಮ ಮೆಥೋಡಿಸ್ಟ್ ಚರ್ಚ್ನಲ್ಲಿ ನಿವೃತ್ತಿಯ ಅವಧಿ 65 ವರ್ಷ ಇತ್ತು. ಈತನು 65ರಿಂದ 70 ವರ್ಷ ಮಾಡಿಕೊಂಡು 65 ವರ್ಷ ಆದರೂ ಸಹ ಹೋಗ್ತಾ ಇಲ್ಲ, 70 ವರ್ಷ ಆದರೂ ಸಹ ಹೋಗ್ತಾ ಇಲ್ಲ. ಈಗ ಆತನ ವಯಸ್ಸು 78 ವಯಸ್ಸಾದರೂ ಸಹ ಇನ್ನಾತನಿಗೆ ಅಧಿಕಾರ ಬೇಕು, ಹಣ ಬೇಕು, ಅಕ್ರಮವಾಗಿ ಅಧಿಕಾರ ಮಾಡುವಂಥದ್ದು ಮತ್ತು ನಮಗೆ ಒಳ ಜಗಳ ಇಡುವಂಥ ಪ್ರವೃತ್ತಿ. ಅದಕ್ಕಾಗಿ ಆತನು ಹೀಗೆ ಮಾಡುತ್ತಾ ಇರುವುದರಿಂದ ನಮ್ಮ ಅಪೆಕ್ಸ್ ಬಾಡಿ ಅಂದರೆ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಆಫ್ ಮೆಥಡ್ ಚರ್ಚ್ ಇನ್ ಇಂಡಿಯಾ, ನಮ್ಮದು ಟ್ರಸ್ಟು, ಅದು ಸರ್ವೋಚ್ಚ ನ್ಯಾಯಾಲಯ ಇದ್ದಾಗೆ. ಅವರು ಸುಮಾರು 4 ಜನ ಹೀಗೆ 70 ವರ್ಷ ದಾಟಿದ್ರೂ ಸಹ ನಿವೃತ್ತಿಯಾಗದೆ ಅಧಿಕಾರ ಮಾಡ್ತಾ ಇರುವುದನ್ನು ಕಂಡು 4 ಜನರಿಗೆ ಅವರು ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ನಿವೃತ್ತಿ ಘೋಷಣೆ ಆಗಿದೆ ಮತ್ತು ಅವರ ಒಂದು ಬಿಷಪ್ ಅನ್ನುವಂಥ ಪದವಿಯನ್ನು ಸಹ ತೆಗೆದು ಹಾಕಿದ್ದಾರೆ. ಯಾಕಂದರೆ ಅಕ್ರಮವಾಗಿ ಇದ್ದರೆ ಮತ್ತು ಇಂಥ ಪ್ರವೃತ್ತಿ ಇದ್ದರೆ ನಮ್ಮನ್ನು ತೆಗೆದುಹಾಕುವಂಥ ಅಧಿಕಾರ ಇರುವಂಥ ಒಂದು ಸರ್ವೋಚ್ಚ ಕಮಿಟಿ ಅದು ತೆಗೆದು ಹಾಕಿದ ಮೇಲೆ ಆತನು ಅಲ್ಲಿ 4 ಜನರನ್ನು ನಿವೃತ್ತಿ ಮಾಡಿದ ಮೇಲೆ 2 ಸ್ವೀಕಾರ ಹೊಂದಿದ್ದಾರೆ. ಹೈದರಾಬಾದ್ ಬಿಷಪ್ ಆಗಿರುವಂಥ ಬಿಷಪ್ ಎಂ ಎ ಡಾನಿಲ್ ಅದನ್ನು ಸ್ವೀಕಾರ ಮಾಡಿದ್ದಾರೆ ಮತ್ತು ಚೆನ್ನೈ ಬಿಷಪ್ ಆಗಿರುವಂಥ ಬಿಷಪ್ ಇಡಿ ಯೇಸುರತ್ನಂ ಸ್ವೀಕಾರ ಮಾಡಿದ್ದಾರೆ. ಇವರು NL ಕರ್ಕರೆ ಅವರು ಅದನ್ನು ಸ್ವೀಕಾರ ಮಾಡದೆ ಅವರ ಜೊತೆಗೆ ಇನ್ನೊಬ್ಬರು ದಿಲ್ಲಿ ಬಿಷಪ್ ಆಗಿರುವಂಥ ಬಿಷಪ್ ಸುಬೋಧ್ ಮಂಡಲ್ ಅವರನ್ನಿಬ್ಬರು ಸೇರಿ ಅವರು ಕೋರ್ಟ್ಗೆ ಹೋಗಿದ್ದಾರೆ. ಇಲ್ಲಿ ಕರ್ನಾಟಕ ಒಂದು ಸೊಸೈಟಿ ಕೋರ್ಟಲ್ಲಿ ಹಾಕಿದ ನಂತರ ಅಲ್ಲಿ ಅವರಿಗೆ ಸ್ಟೇ ಆಗಿದೆ. ಅದ ನಂತರ ನಮ್ಮ ಕರ್ನಾಟಕ ಹೈಕೋರ್ಟಲ್ಲಿ ಹೋದಾಗ ಅವರದ ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಆಗಿ ನಮಗೆ ನಮ್ಮ ಪಕ್ಷದಲ್ಲಿ ಅದು. ಈ ಸಂದರ್ಭದಲ್ಲಿ ಮೆಥೋಡಿಸ್ಟ್ ಚರ್ಚ್ನ ಅಬ್ರಹಾಂ ಜೋಹಾನ್, ಸ್ಯಾಮ್ಸನ್ ಡ್ಯಾನಿಯಲ್, ಲೇಕ್ ಸುರೇಂದ್ರ, ಅಗಸ್ಟಿನ್ ಆಶೀರ್ವಾದಂ, ಪುಟ್ಟರಾಜ್ ಆಲ್ಬರ್ಟ್, ರೂಬೇನ್ ಲಕ್ಷ್ಮಯ್ಯ, ಎಸ್ ನಂದಕುಮಾರ್,
ಪ್ರಮೋದ್ ಸ್ಯಾಮ್ಯುಯಲ್, ಸಿಮೋನ್ ರಾಜ್, ವಿವೇಕಾನಂದ, ಜ್ಞಾನಮಿತ್ರ, ಶಾಂತರಾಜ್, ಜಯವಂತ್ ಸೇರಿದಂತೆ ಅನೇಕರು ಭಾಗವಹಿಸಿದರು. ರಾಯಚೂರು ತಾಲೂಕಿನ ಯರಗೇರ ಹೋಬಳಿಯ ಗಾರಲ್ದಿನ್ನಿ ಗ್ರಾಮದ 56 ಎಕರೆ ಸರ್ಕಾರಿ ಜಮೀನನ್ನು ಮಟ್ಮಾರಿ ಗ್ರಾಮದ ಈರಮ್ಮ ಗಂಡ ನರಸನಗೌಡ ಇವರ ಹೆಸರಿಗೆ ಅನಧಿಕೃತವಾಗಿ ಪಟ್ಟ ಆಗಿರುವ ಜಮೀನನ್ನು ರದ್ದುಗೊಳಿಸಿ 46 ಜನ ನಿಜವಾದ ಸಾಗುವಳಿದಾರರ ಹೆಸರಿಗೆ ಪಟ್ಟ ಮಾಡುವಂತೆ ದಲಿತ ಸೇನೆಯಿಂದ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು. ರಾಯಚೂರು ತಾಲೂಕಿನ ಯರಗೇರ ಹೋಬಳಿಯ ಗಾರಲದಿನ್ನಿ ಗ್ರಾಮದ 56 ಎಕರೆ ಸರ್ಕಾರಿ ಜಮೀನನ್ನು ಮಠಮಾರಿ ಗ್ರಾಮದ ಈರಮ್ಮ ಗಂಡ ನರಸನಗೌಡ ಇವರ ಹೆಸರಿಗೆ ಅನಧಿಕೃತವಾಗಿ ಪಟ್ಟ ಆಗಿರುವ ಜಮೀನನ್ನು ರದ್ದುಗೊಳಿಸಿ 46 ಜನ ನಿಜವಾದ ಸಾಗುವಳಿದಾರರ ಹೆಸರಿಗೆ ಪಟ್ಟ ಮಾಡುವಂತೆ ದಲಿತ ಸೇನೆಯಿಂದ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು. ನಗರದ ಜಿಲ್ಲಾಡಳಿತ ಭವನದಲ್ಲಿ ಮನವಿ ಸಲ್ಲಿಸಿದ ಸಂಘದ ಪದಾಧಿಕಾರಿಗಳು ಗಾರಲದಿನ್ನಿ ಗ್ರಾಮದ 56 ಎಕರೆ 25 ಗುಂಟೆ ಸರ್ಕಾರಿ ಜಮೀನು ಇದ್ದು, ಈ ಜಮೀನನ್ನು 46 ಜನ ಗಾರಲದಿನ್ನಿ ಗ್ರಾಮದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಬಡ ಕುಟುಂಬದವರು ಸುಮಾರು 30 ವರ್ಷಗಳಿಂದ ಸಾಗುವಳಿ ಮಾಡುತ್ತಾ ಬಂದಿದ್ದು, ಇವರ ಜೀವನ ಈ ಜಮೀನಿನ ಮೇಲೆ ಅವಲಂಬಿತವಾಗಿರುತ್ತದೆ ಎಂದರು. ಸಹಾಯಕ ಆಯುಕ್ತರು ಈ ಜಮೀನಿಗೆ ಸಂಬಂಧಪಟ್ಟಂತೆ ಕುಲಂಕುಷವಾಗಿ ಪರಿಶೀಲಿಸದೆ ಗಾರಲದಿನ್ನಿ ಗ್ರಾಮದ ಸದರಿ ಸರ್ವೆ ನಂಬರುಗಳ ಜಮೀನಿನ ನಿಜವಾದ ಸಾಗುವಳಿದಾರರಿಗೆ ನ್ಯಾಯವನ್ನು ಒದಗಿಸದೆ ಸದರಿ ಸರ್ವೆ ನಂಬರುಗಳ ಒಟ್ಟು 56 ಎಕರೆ ಜಮೀನನ್ನು ಕೇವಲ ಒಬ್ಬರ ಹೆಸರಿಗೆ ಮಾತ್ರ ಮಾಡಿಸಿ ಕಾನೂನು ಉಲ್ಲಂಘನೆ ಮಾಡಿರುತ್ತಾರೆ. ಆದ್ದರಿಂದ ಗ್ರಾಮದ 46 ಜನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಬಡ ಕುಟುಂಬಗಳಿಗೆ ನ್ಯಾಯ ಒದಗಿಸುವಂತೆ ಹಾಗೂ ನಿಜವಾದ ಪರಿಸ್ಥಿತಿಯನ್ನು ಸಂಪೂರ್ಣ ತನಿಖೆಗೆ ಒಳಪಡಿಸಿ ಈ ಜಮೀನನ್ನು ಬೇರೆಯವರ ಹೆಸರಿಗೆ ಮಾಡಲು ಕಾರಣೀಭೂತರಾಗಿರುವ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳ ಮೇಲೆ ಸೂಕ್ತ ಕಠಿಣ ಕಾನೂನು ಕ್ರಮ ಕೈಗೊಂಡು ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿಯಬೇಕೆಂದು ಮನವಿ ಮಾಡಿದರು. ವಿಷಯ ರಾಯಚೂರು ತಾಲೂಕಿನ ಯರಗೇರ ಹೋಬಳಿಯ ಗಾರಲದಿನ್ನಿ ಗ್ರಾಮದ ಸರ್ಕಾರಿ ಜಮೀನಿನ ಸರ್ವೆ ನಂಬರು 308, 311 ಮತ್ತು 312 ಕ್ರಮವಾಗಿ ಒಟ್ಟು ಜಮೀನು 56 ಎಕರೆ ಜಮೀನನ್ನು ಶ್ರೀಮತಿ ಈರಮ್ಮ ಗಂಡ ನರಸನಗೌಡ ಸಾಕಿನ ಮಠಮಾರಿ ಇವರ ಹೆಸರಿಗೆ ಅನಧಿಕೃತವಾಗಿ ಪಟ್ಟ ಆಗಿರುವ ಬಗ್ಗೆ ಜಮೀನು ರದ್ದುಗೊಳಿಸಿ 46 ಜನ ನಿಜವಾದ ಸಾಗುವಳಿದಾರರ ಹೆಸರಿಗೆ ಪಟ್ಟ ಮಾಡುವ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ರಾಯಚೂರು ತಾಲೂಕಿನ ಯರಗೇರ ಹೋಬಳಿಯ ಗಾರಲದಿನ್ನಿ ಗ್ರಾಮದ ಸರ್ಕಾರಿ ಜಮೀನು ಸರ್ವೆ ನಂಬರು 308, 311, 312 ಕ್ರಮವಾಗಿ ಒಟ್ಟು ಜಮೀನು 56 ಎಕರೆ 25 ಗುಂಟೆ ಇದ್ದು, ಸದರಿ ಜಮೀನನ್ನು 46 ಜನ ಗಾರಲದಿನ್ನಿ ಗ್ರಾಮದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಬಡ ಕುಟುಂಬದವರು ಸುಮಾರು 30 ವರ್ಷಗಳಿಂದ ಸಾಗುವಳಿ ಮಾಡುತ್ತಾ ಬಂದಿದ್ದು, ಇವರ ಜೀವನ ಈ ಜಮೀನಿನ ಮೇಲೆ ಅವಲಂಬಿತವಾಗಿರುತ್ತದೆ. ಆದರೆ ಮಾನ್ಯ ಸಹಾಯಕ ಆಯುಕ್ತರು ರಾಯಚೂರು ಈ ಜಮೀನಿಗೆ ಸಂಬಂಧಪಟ್ಟಂತೆ ಕೂಲಂಕುಷವಾಗಿ ಪರಿಶೀಲಿಸದೆ ಗಾರಲದಿನ್ನಿ ಗ್ರಾಮದ ಸದರಿ ಸರ್ವೆ ನಂಬರ್ಗಳ ಜಮೀನಿನ ನಿಜವಾದ ಸಾಗುವಳಿದಾರರಿಗೆ ನ್ಯಾಯವನ್ನು ಒದಗಿಸದೆ ಸದರಿ ಸರ್ವೆ ನಂಬರ್ಗಳ ಒಟ್ಟು 56 ಎಕರೆ ಜಮೀನನ್ನು ಕೇವಲ ಒಬ್ಬರಿಗೆ ಮಾತ್ರ, ಅಂದರೆ ಶ್ರೀಮತಿ ಈರಮ್ಮ ಗಂಡ ನರಸನಗೌಡ ಸಾಕಿನ ಮಠಮಾರಿ ಇವರ ಹೆಸರಿಗೆ ಮಾಡಿಸಿ ಕಾನೂನು ಉಲ್ಲಂಘನೆ ಮಾಡಿರುತ್ತಾರೆ. ಆದ್ದರಿಂದ ದಯಾಳ ತಾವುಗಳು ಗಾರಲದಿನ್ನಿ ಗ್ರಾಮದ 46 ಜನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಬಡ ಕುಟುಂಬಗಳಿಗೆ ನ್ಯಾಯ ಒದಗಿಸಲು ಸದರಿ ಜಮೀನಿಗೆ ಸಂಬಂಧಪಟ್ಟಂತೆ ಅಲ್ಲಿನ ನಿಜವಾದ ಪರಿಸ್ಥಿತಿಯನ್ನು ಸಂಪೂರ್ಣ ತನಿಖೆಗೆ ಒಳಪಡಿಸಿ ಈ ಜಮೀನನ್ನು ಬೇರೆಯವರ ಹೆಸರಿಗೆ ಮಾಡಲು ಕಾರಣಭೂತರಾಗಿರುವ ಸಂಬಂಧಪಟ್ಟ ಎಲ್ಲಾ ಅಧಿಕಾರಿಗಳ ಮೇಲೆ ಸೂಕ್ತ ಕಠಿಣ ಕಾನೂನು ಕ್ರಮ ಕೈಗೊಂಡು ಸಾಮಾಜಿಕ ನ್ಯಾಯವನ್ನು. ಈ ಸಂದರ್ಭದಲ್ಲಿ ಸಂಘದ ಪ್ರಮುಖರಾದ ಮಾರುತಿ ಚಿಕ್ಸುಗೂರು, ಜಿ ಮಧುಕಾಂತ್, ಕೃಷ್ಣ ಮಾಚರ್ಲಾ, ವೆಂಕಟೇಶ್ ಸೇರಿದಂತೆ ಇತರರಿದ್ದರು. ಬೀದಿಯಲ್ಲಿ ಆಟವಾಡುತ್ತಿದ್ದ ಸಂದರ್ಭದಲ್ಲಿ ಬಾಲಕಿ ಮೇಲೆ 10-12 ಬೀದಿ ನಾಯಿಗಳ ಗುಂಪೊಂದು ದಾಳಿ ನಡೆಸಿದ್ದು, ಬಾಲಕಿ ಗಂಭೀರವಾಗಿ ಗಾಯಗೊಂಡ ಘಟನೆ ರಾಯಚೂರು ತಾಲೂಕಿನ ಮರ್ಚಟಾಳ ಗ್ರಾಮದಲ್ಲಿ ನಡೆದಿದೆ. ಬೀದಿಯಲ್ಲಿ ಆಟವಾಡುತ್ತಿದ್ದ ಸಂದರ್ಭದಲ್ಲಿ ಬಾಲಕಿ ಮೇಲೆ 10-12 ಬೀದಿ ನಾಯಿಗಳು ಗುಂಪೊಂದು ದಾಳಿ ನಡೆಸಿದ್ದು, ಬಾಲಕಿ ಗಂಭೀರವಾಗಿ ಗಾಯಗೊಂಡ ಘಟನೆ ರಾಯಚೂರು ತಾಲೂಕಿನ ಮರ್ಚಟಾಳ ಗ್ರಾಮದಲ್ಲಿ ನಡೆದಿದೆ. ಬೀದಿ ನಾಯಿ ದಾಳಿಗೆ 9 ವರ್ಷದ ಬಾಲಕಿ ಚೈತ್ರ ಎಂದು ತಿಳಿದು ಬಂದಿದೆ. ಮನೆಯ ಅಂಗಳದಲ್ಲಿ ಬಾಲಕಿ ಆಟವಾಡುತ್ತಿರುವಾಗ ಬಾಲಕಿ ಮೇಲೆ ಬೀದಿ ನಾಯಿಗಳ ಗುಂಪೊಂದು ದಾಳಿ ಮಾಡಿವೆ. ಕೈಕಾಲು, ಕುತ್ತಿಗೆ, ಕಿವಿ ಸೇರಿದಂತೆ ದೇಹದ ಮೇಲೆ ದಾಳಿ ನಡೆಸಿ ಮೈ ತುಂಬಾ ಕಚ್ಚಿವೆ. ಕಿವಿಗೆ ಕಚ್ಚಿದ್ದರಿಂದ ಕಿವಿ ಹರಿದು ಹೋಗಿದೆ. ಕುತ್ತಿಗೆ ಹಿಂಭಾಗದಲ್ಲಿ ಕೈಕಾಲುಗಳ ಮೇಲೆ ಗಂಭೀರವಾದ ಗಾಯಗಳಾಗಿವೆ. ಮೇಲೆ ಎಲ್ಲೆಂದರಲ್ಲೇ ಕಡಿದು ಗಾಯಗೊಳಿಸಿವೆ. ಸ್ಥಳೀಯರು ಬೀದಿ ನಾಯಿಗಳನ್ನು ಚದುರಿಸಿದ್ದಾರೆ. ಪೋಷಕರು ಚಿಕಿತ್ಸೆಗಾಗಿ ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ರಿಮ್ಸ್ ಆಸ್ಪತ್ರೆಯ ವೈದ್ಯರು ಚಿಕಿತ್ಸೆ ಮುಂದುವರೆಸಿದ್ದಾರೆ. ಗ್ರಾಮದಲ್ಲಿ ಬೀದಿ ನಾಯಿಗಳ ಹಾವಳಿ ಮಿತಿ ಮೀರಿದ್ದು ಸಾಕಷ್ಟು ಬಾರಿ ಜನರ ಮೇಲೆ ದಾಳಿ ನಡೆಸಿವೆ. ಈ ಬಗ್ಗೆ ಗ್ರಾಮ ಪಂಚಾಯಿತಿಯ ಸದಸ್ಯರ ಗಮನಕ್ಕೂ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಪೋಷಕರು ಆಪಾದಿಸಿದ್ದಾರೆ. ಇದೀಗ ಬೀದಿ ನಾಯಿಗಳು ಬಾಲಕಿ ಮೇಲೆ ದಾಳಿ ನಡೆಸಿ ಮನ ಬಂದಂತೆ ಕಚ್ಚಿದ್ದರಿಂದ ಬಾಲಕಿ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸಿದ್ದಾಳೆ. ಕೂಡಲೇ ಗ್ರಾಮ ಪಂಚಾಯಿತಿ ಸದಸ್ಯರು ಈ ಬಗ್ಗೆ ಎಚ್ಚೆತ್ತುಕೊಂಡು ಬೀದಿ ನಾಯಿಗಳ ಹಾವಳಿ ತಪ್ಪಿಸಬೇಕಾಗಿದೆ ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ವಿದ್ಯುತ್ ತಂತಿ ತಗುಲಿ 3 ಎಮ್ಮೆಗಳು ಸಾವನ್ನಪ್ಪಿರುವ ಘಟನೆ ಜಿಲ್ಲೆಯ ಲಿಂಗಸೂರು ತಾಲೂಕಿನ ಮುದಗಲ್ ಬಳಿಯ ಬನ್ನಿಗೋಳ್ ಗ್ರಾಮದಲ್ಲಿ ನಡೆದಿದೆ. ವಿದ್ಯುತ್ ತಂತಿ ತಗುಲಿ 3 ಎಮ್ಮೆಗಳು ಸಾವನ್ನಪ್ಪಿರುವ ಘಟನೆ ಜಿಲ್ಲೆಯ ಲಿಂಗಸೂರು ತಾಲೂಕಿನ ಮುದಗಲ್ ಬಳಿಯ ಬನ್ನಿಗೋಳ ಗ್ರಾಮದಲ್ಲಿ ನಡೆದಿದೆ.
ಬನ್ನಿಗೋಳ ಗ್ರಾಮದ ಪರಪ ಕುಂಬಾರ ಅವರಿಗೆ ಸೇರಿದ್ದ 2 ಎಮ್ಮೆಗಳು ಹಾಗೂ ಶರಣಪ್ಪ ಜಂಗ್ಲಿ ಅವರ 1 ಎಮ್ಮೆ ಸಾವನ್ನಪ್ಪಿವೆ ಎಂದು ಹೇಳಲಾಗಿದೆ. ಹುಳಿಮಹೇಶ್ವರ ಗ್ರಾಮಕ್ಕೆ ವಿದ್ಯುತ್ ಸಂಪರ್ಕಿಸುವ ಹಿನ್ನೆಲೆಯಲ್ಲಿ ರಸ್ತೆ ಬದಿಯಲ್ಲಿ ಹಾಕಿರುವ ವಿದ್ಯುತ್ ತಂತಿಗಳು ಹರಿದು ಘಟನೆ ಸಂಭವಿಸಿದೆ ಎನ್ನಲಾಗಿದೆ. ಜೆಸ್ಕಾಂ ಇಲಾಖೆಯವರ ನಿರ್ಲಕ್ಷ್ಯಕ್ಕೆ ಎಮ್ಮೆಗಳು ಬಲಿಯಾಗಿವೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಸುಮಾರು ಲಕ್ಷಾಂತರ ರೂಪಾಯಿಗಳ ಎಮ್ಮೆ ಕಳೆದುಕೊಂಡಿರುವ ನೊಂದ ರೈತ ಕುಟುಂಬಕ್ಕೆ ಸರ್ಕಾರ ಪರಿಹಾರ ನೀಡಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಘಟನಾ ಸ್ಥಳಕ್ಕೆ ಮುದ್ಗಲ್ ಪಶು ವೈದ್ಯಾಧಿಕಾರಿ ಡಾ ಖಾಸಿಂ ಹಾಗೂ ಸ್ಥಳೀಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. 65 ಮರಳು ಬ್ಲಾಕ್ಗಳ ಹರಾಜಿಗೆ ಮುಂದಾಗಿರುವ ಜಿಲ್ಲಾಡಳಿತದ ಕ್ರಮ ಖಂಡನೀಯ. ರಾಘವೇಂದ್ರ ಕುಷ್ಟಗಿ. ಸದಸ್ಯರನ್ನು ಪರಿಗಣಿಸದೆ ಗ್ರಾಮ ಪಂಚಾಯತ್ ಕ್ರಿಯಾ ಯೋಜನೆ, ಚಂದಮ್ಮ ಆರೋಪ. ಹರಿಜನವಾಡದಲ್ಲಿ ಪೂರ್ಣಗೊಳ್ಳದ ಸ್ಲಂ ಬೋರ್ಡ್ ಮನೆಗಳು, ಶಾಸಕರ ನಡೆ ಖಂಡನೀಯ. ಎನ್ಎಂ ಮೈತ್ರಿಕರ್. ರಾಯಚೂರು ಜಿಲ್ಲಾ ನಗರ ಕೇಂದ್ರ ಗ್ರಂಥಾಲಯಕ್ಕೆ ಜಿಲ್ಲಾಧಿಕಾರಿಗಳು ದಿಢೀರ್ ಭೇಟಿ ಪರಿಶೀಲನೆ. ವಿದ್ಯುತ್ ಬೆಲೆ ಏರಿಕೆ ವಿರೋಧಿಸಿ ಸಿಪಿಐಎಂಎಲ್ ಲಿಬರೇಷನ್ ಪ್ರತಿಭಟನೆ. ಮೆಥಡಿಸ್ಟ್ ಚರ್ಚ್ ಮತ್ತು ಬಾಲ್ಡ್ವಿನ್ ಶಾಲಾ ವಿದ್ಯಾಸಂಸ್ಥೆಯ ಮಾಜಿ ಮುಖ್ಯಸ್ಥ ಎನ್ಎಲ್ ಖರ್ಗೆ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಪ್ರತಿಭಟನೆ. ನೈಜ ಸಾಗುವಳಿದಾರರಿಗೆ ಭೂಮಿ ಪಟ್ಟ ಮಾಡಲು ದಲಿತ ಸೇನೆ ಮನವಿ. ಬೀದಿ ನಾಯಿಗಳ ದಾಳಿಯಿಂದ ಬಾಲಕಿಗೆ ಗಂಭೀರ ಗಾಯ, ಪರಿಸ್ಥಿತಿ ಚಿಂತಾಜನಕ. ಮತ್ತು ವಿದ್ಯುತ್ ತಂತಿ ತಗುಲಿ 3 ಎಮ್ಮೆಗಳ ಸಾವು. ನಮಸ್ತೆ. ನಮ್ಮಲ್ಲಿ ಎಲ್ಲಾ ರೀತಿಯ ಆಭರಣಗಳ ಅತ್ಯುತ್ತಮ ಸಂಗ್ರಹವಿದ್ದು 916 ಹಾಲ್ಮಾರ್ಕ್ ಡಿಸೈನ್ಗಳು, ವೆರೈಟಿ ಡಿಸೈನ್ಗಳು ಹಾಗೆ ಟ್ರೆಡಿಷನಲ್ ಇಂದ ಹಿಡಿದು ಮಾಡರ್ನ್ ವರೆಗೂ ಎಲ್ಲಾ ರೀತಿಯ ಡಿಸೈನ್ಗಳು ನಮ್ಮಲ್ಲಿ ಲಭ್ಯವಿದೆ. ಕೆಟಿಬಿ ಜುವೆಲ್ ಪ್ಯಾಲೇಸ್, ಸ್ಟೇಷನ್ ರೋಡ್, ರಾಯಚೂರು. ನಮ್ಮ ವತಿಯಿಂದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ರಾಯಚೂರು. ರಕ್ತನಿಧಿ ಕೇಂದ್ರ. ರಕ್ತದ ಅವಶ್ಯಕತೆ ಇದ್ದಲ್ಲಿ ಕರೆ ಮಾಡಿ. ಸ್ಥಳ ರಕ್ತನಿಧಿ ಕೇಂದ್ರ, 1ನೇ ಮಹಡಿ, ವೀರಶೈವ ಕಲ್ಯಾಣ ಮಂಟಪ, ರಾಯಚೂರು. ಒಂದು ನಿಮಿಷ. ಆಟೋ ಬಸ್ಗಳಿಗೆ ಕಾದು ಸುಸ್ತಾಗಿದ್ದೀರಾ? ಕಡಿಮೆ ದರ ಮತ್ತು ಆರಾಮದಾಯಕ ಪ್ರಯಾಣಕ್ಕೆ ಇಂದೇ ಡೌನ್ಲೋಡ್ ಮಾಡಿಕೊಳ್ಳಿ 369cab.com. ಸ್ಥಳ ಅನುಷಾ ಕಾಂಪ್ಲೆಕ್ಸ್, ಫಸ್ಟ್ ಫ್ಲೋರ್, ನವೋದಯ ಮೆಡಿಕಲ್ ಕಾಲೇಜ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, Patel Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Ghee. Sri Raghavendra Tuppa. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IB Road, Raichur.